ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಹಾಸಿನಿ. ವೆಲ್ಕಮ್ ಟು ಅವರ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ಗಳಲ್ಲಿ 20 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. ಅಗ್ನಿವೇರ್ ಒಂದು ಲಾಸ್ಟ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಶಿಫ್ಟ್ಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್. ಸೊ ನೀವು ಎವ್ರಿ ಕ್ಲಾಸ್ಗಳನ್ನ ಪ್ರತಿಯೊಂದು ಕ್ಲಾಸ್ಗಳನ್ನ ನೀವು ನೋಡ್ತಾ ಬಂದ್ರಿ ಅಂದ್ರೆ ಸೊ ಕಾನ್ಸೆಪ್ಟ್ ಅನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್, ಅದೇ ರೀತಿಯಾಗಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಗಳನ್ನ ನಾನು ಮಾಡ್ತಾ ಇದ್ದೀನಿ, ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನ ಸದುಪಯೋಗವನ್ನ ಪಡ್ಕೊಡ್ರಿ. ಅದೇ ರೀತಿಯಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇಫ್ ಯು ಹ್ಯಾವ್ ಎನಿ ಡೌಟ್, ನಿಮ್ಗೆ ಯಾವುದೇ ರೀತಿಯಾಗಿ ಡೌಟ್ ಅನ್ನೋದು ಇತ್ತಂದ್ರೆ ಸೊ ಕಾಮೆಂಟ್ಸ್ ಗಳ ಮೂಲಕ ನೀವು ಏನ್ ಮಾಡಬಹುದು, ನನಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವೇನ್ ಮಾಡೋಣಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡೋದು. ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ದ ಎಸ್ಐ ಯೂನಿಟ್ ಆಫ್ ಫೋರ್ಸ್ ಈಸ್, ಬಲದ ಎಸ್ಐ ಏಕಮಾನ ಯಾವುದು? ಸೊ ನೀವು ಆಲ್ರೆಡಿ ಈ ಒಂದು ಆಪ್ಷನ್ಸ್ ಗಳು ನಿಮ್ಗೆ ಆಲ್ರೆಡಿ ಕಣ್ಮುಂದೆ ಬಂದ್ ಹೋಗಿದಾವ, ಹೌದಾ? ಸೊ ಜೌಲ್ ಅನ್ನೋದು ಪ್ರತಿ ಸಲ ನಾವು ಏನ್ ಮಾಡ್ತೀವಿ, ಕೇಳ್ತಕ್ಕಂತಹ ಒಂದು ಎಸ್ಐ ಏಕಮಾನ ಆಗ್ತದೆ. ಯಾಕಂದ್ರೆ ಜೌಲ್ ಅನ್ನೋದು ಏನಪ್ಪಾ ಅಂದ್ರೆ ಶಕ್ತಿಯ ಎಸ್ಐ ಏಕಮಾನ ನಾವು ಜೌಲ್ ಅಂತ ಕರಿತೇವಿ. ಅದೇ ರೀತಿಯಾಗಿ ಉಷ್ಣದ ಒಂದು ಎಸ್ಐ ಏಕಮಾನವನ್ನು ನಾವು ಏನಂತ ಕರಿತೇವಿ, ಜೌಲ್ ಅಂತ ಕರಿತೇವಿ, ಹೌದಾ? ಅದೇ ರೀತಿಯಾಗಿ ಈ ಒಂದು ಜೌಲ್ ಅನ್ನುವಂತಹ ಪದವನ್ನ ಯಾವ ವಿಜ್ಞಾನಿಯ ಮೂಲಕ ಒಂದು ನಮಗ್ ಬಂದದಪ್ಪ ಅಂದ್ರೆ, ಯಾರು ಅದನ್ನ ನಮಗ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ ಪ್ರೆಸ್ಕಾಟ್ ಜೂಲ್ ಅನ್ನುವಂತಹ ವ್ಯಕ್ತಿ. ಯಾರಪ್ಪ ಅಂದ್ರೆ ಪ್ರೆಸ್ಕಾಟ್ ಜೂಲ್ ಅನ್ನುವಂತಹ ವ್ಯಕ್ತಿ ಈ ಒಂದು ಪದವನ್ನ ನಮಗ ತಿಳಿಸ್ಕೊಟ್ಟಿದ್ದಾರೆ, ಹೌದಾ? ಹಂಗಾದ್ರೆ ಜೂಲ್ ಅನ್ನೋದು ಯಾವ್ದಪ್ಪ ಒಂದು ಎಸ್ಐ ಏಕಮಾನದ ಶಕ್ತಿ ಮತ್ತು ಉಷ್ಣದ ಎಸ್ಐ ಏಕಮಾನ. ಅಂಡ್ ನೆಕ್ಸ್ಟ್ ನೋಡ್ರಿ, ನ್ಯೂಟನ್ ಅನ್ನೋದೇನಪ್ಪಾ ಅಂದ್ರೆ ಬಲದ ಒಂದು ಎಸ್ಐ ಏಕಮಾನ. ಎಸ್ಐ ಯೂನಿಟ್ ಆಫ್ ಫೋರ್ಸ್ ವಿಲ್ ಬಿ ವಾಟ್? ದಟ್ ವಿಲ್ ಬಿ ನ್ಯೂಟನ್ ಅಂತಲೇ ಕರಿತೇವಿ, ಹೌದಾ? ಅದೇ ರೀತಿಯಾಗಿ ನ್ಯೂಟನ್ ವೇಟ್ ನ ಒಂದು ಎಸ್ಐ ಏಕಮಾನನು ಕೂಡ ಯಾವ್ದಪ್ಪ ಅಂದ್ರೆ ನಾವೇನಂತ ಕರಿತೇವಿ, ನ್ಯೂಟನ್ ಅನ್ನ ಕರಿತೇವಿ. ಅದೇ ರೀತಿಯಾಗಿ ಫೋರ್ಸ್ ನ ಒಂದು ಎಸ್ಐ ಏಕಮಾನನು ಕೂಡ ನಾವೇನಂತ ಕರಿತೇವಿ, ನ್ಯೂಟನ್ ಅಂತ ಕರಿತೇವಿ. ಹಂಗಾದ್ರೆ ಪಾಸ್ಕಲ್, ಹೌದಾ? ಪಾಸ್ಕಲ್ ಆಮೇಲೆ ವ್ಯಾಟ್, ಇದು ಕೂಡ ನೀವು ಆಲ್ರೆಡಿ ಈ ಒಂದು ಆಪ್ಷನ್ಸ್ ಗಳನ್ನು ಕೂಡ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೌದಾ? ವ್ಯಾಟ್ ಅನ್ನೋದು ಯಾವ್ದರ ಒಂದು ಎಸ್ಐ ಏಕಮಾನಪ್ಪ ಅಂದ್ರೆ ಪವರ್ ಅನ್ನೋದ್ರ ಒಂದು ಎಸ್ಐ ಏಕಮಾನ, ಅದು ವ್ಯಾಟ್ ಅಂತ ಕರಿತೇವಿ, ಹೌದಾ? 1 ವ್ಯಾಟ್ ಈಕ್ವಲ್ ಟು ಎಸ್ಟ್ ಅಂತ ಕೇಳ್ತಾರೆ, ಹೌದಾ? ಅದಾದ ನಂತರ 1 ವ್ಯಾಟ್ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ. ಸೊ 746 ಅಂತಲೇ ನಾವೇನ್ ಮಾಡ್ತೀವಿ, ಕರಿತೀವಿ. ಸೊ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಕ್ಕಂತಹ ಒಂದು ಸಂಭವ ಇರುತ್ತೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯ ಒಂದು ಆನ್ಸರ್ ಯಾವ್ದಪ್ಪ ಅಂದ್ರೆ ನ್ಯೂಟನ್, ಹೌದಾ? ಸೊ ಫೋರ್ಸ್ ನ ಒಂದು ಎಸ್ಐ ಏಕಮಾನ ಅಂತಲೇ ನಾವು ಯಾವ್ದನ್ನ ಕರಿತೇವಿ, ನ್ಯೂಟನ್ ಅನ್ನ ಕರಿತೇವಿ. ಸೊ ನೆಕ್ಸ್ಟ್ ಕ್ವಶನ್, ದ ಡಿವೈಸ್ ಯೂಸ್ ಟು ಮೇಜರ್ ದಿ ಎಲೆಕ್ಟ್ರಿಕ್ ಕರೆಂಟ್, ಹೌದಾ? ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಸೊ ನಾನು ಇವತ್ತಿನ ನನಗೆ ಥರ್ಡ್ ಕ್ಲಾಸ್, ಸೊ ಫಸ್ಟ್ ಕ್ಲಾಸ್ ನಿಂದ ನೋಡ್ತಾ ಬರ್ರಿ. ವಿದ್ಯುತ್ ಶಕ್ತಿಯ ಮೇಲೆ ಅಥವಾ ವಿದ್ಯುತ್ ಶಕ್ತಿ ಕಾನ್ಸೆಪ್ಟ್, ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಒಂದ್ಸಲ ವಿದ್ಯುತ್ ಪ್ರವಾಹವನ್ನ ಕೇಳಿದ ಅಂದ್ರೆ ಮತ್ತೊಂದ್ಸಲ ನಿಮ್ಗೆ ವಿದ್ಯುತ್ ರೋಧ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಅದನ್ನೇ ನೋಡಿದ್ವಿ, ವಿದ್ಯುತ್ ರೋಧದ ಬಗ್ಗೆ ಕ್ವಶನ್ಸ್ ಕೇಳಿದ್ದ. ಅದಾದ ನಂತರ ವಿಭವಾಂತರದ ಬಗ್ಗೆ ಕೇಳ್ತಾರೆ. ಅದಾದ ನಂತರ ವಿದ್ಯುತ್ ಶಕ್ತಿ ಬಗ್ಗೆ ಕೇಳ್ತಾರೆ, ಹೌದಾ? ವಿದ್ಯುತ್ ಶಕ್ತಿಯನ್ನ ಯಾರು ಕಂಡು ಹಿಡಿದ್ರು ಕೇಳ್ತಾರೆ, ಹೌದಾ? ವಿದ್ಯುತ್ ಪ್ರವಾಹವನ್ನ ಯಾರು ಕಂಡು ಹಿಡಿದ್ರು ಕೇಳ್ತಾರೆ. ಸೊ ಕಂಡು ಹಿಡಿದವರು ಯಾರು, ಅದೇ ರೀತಿ ಅವುಗಳೊಂದು ಎಸ್ಐ ಯೂನಿಟ್ ಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ನಾವ್ ಇದ್ರಲ್ಲಿ ನೋಡ್ತೀವಿ. ಸೊ ನೋಡ್ರಿ, ಇಲ್ಲಿ ಇವತ್ತಿನ ಒಂದು ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಕ್ಕಂತಹ ಸಾಧನ ಯಾವುದು? ಆಪ್ಷನ್ ಎ ವೋಲ್ಟ್ ಮೀಟರ್, ಆಪ್ಷನ್ ಬಿ ಅಮೀಟರ್, ಆಪ್ಷನ್ ಸಿ ಥರ್ಮಾಮೀಟರ್ ಮತ್ತು ಆಪ್ಷನ್ ಡಿ ಬ್ಯಾರೋಮೀಟರ್. ಸೊ ಒಂದೊಂದು ಆಪ್ಷನ್ ಅನ್ನ ನಾವು ನೋಡ್ತಾ ಹೋದಾಗ ನೋಡ್ರಿ, ಇಲ್ಲೇ ವೋಲ್ಟ್ ಮೀಟರ್ ಅನ್ನೋದು ವಿಭವಾಂತರದ ಒಂದು ಎಸ್ಐ ಅಥವಾ ವಿಭವಾಂತರ ಅಳಿತಕ್ಕಂತಹ ಒಂದು ಮಾಪನ ಅಂತ ಕರಿತೇವಿ. ಏನಪ್ಪಾ ಅಂದ್ರೆ ವಿಭವಾಂತರವನ್ನ ಅಳೆಯುವ ಒಂದು ಇನ್ಸ್ಟ್ರೂಮೆಂಟ್, ಮಾಪನ ಅಂತ ಕರಿತೇವಿ, ಹೌದಾ? ಅದ್ ಯಾವ್ದಪ್ಪ ಅಂದ್ರೆ ವೋಲ್ಟ್ ಮೀಟರ್. ಹಂಗಾದ್ರೆ ವಿಭವಾಂತರದ ಎಸ್ಐ ಏಕಮಾನ, ಹೌದಾ? ಎಸ್ಐ ಯೂನಿಟ್ ಅಂತಲೇ ನಾವು ಏನಂತ ಕರಿತೇವಿ, ವೋಲ್ಟ್ ಅಂತ ಕರಿತೇವಿ. ಏನಂತ ಕರಿತೇವಿ? ವೋಲ್ಟ್. ಇದು ವಿಭವಾಂತರದ ಒಂದು ಎಸ್ಐ ಏಕಮಾನ ವೋಲ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ವಿದ್ಯುತ್ ವಿಭವಾಂತರವನ್ನ ಅಳಿತಕ್ಕಂತಹ ಒಂದು ಏಕಮಾನ ಅಥವಾ ಅಳೆಯುವ ಒಂದು ಮಾಪನ ಅಂತ ನಾವು ಯಾವ್ದನ್ನ ಕರಿತೇವಿ, ವೋಲ್ಟ್ ಮೀಟರ್ ನ ಕರಿತೇವೆ. ಹಂಗಾದ್ರೆ ವೋಲ್ಟ್ ಮೀಟರ್ ಅನ್ನ ಯಾರು ಕಂಡು ಹಿಡಿದ್ರು, ಹೌದಾ? ವೋಲ್ಟ್ ಮೀಟರ್ ಅನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ವೆಸ್ಟರ್ನ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೈಂಟಿಸ್ಟ್ ಅವರು ಈ ಒಂದು ವೋಲ್ಟ್ ಮೀಟರ್ ನ ಕಂಡು ಹಿಡಿತಾರೆ. ಸೊ ಯಾರಪ್ಪ ಅಂದ್ರೆ ವೆಸ್ಟರ್ನ್, ಜಾನ್ ವೆಸ್ಟರ್ನ್ ಅಂತ ಕರಿತೀವಿ. ಜಾನ್ ವೆಸ್ಟರ್ನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ವೋಲ್ಟ್ ಮೀಟರ್ ಅನ್ನ ಕಂಡು ಹಿಡಿದಿರ್ತಕ್ಕಂತ ವ್ಯಕ್ತಿ.
ನೋಡ್ರಿ ಫಸ್ಟ್ ವೋಲ್ಟ್ ಮೀಟರ್ ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಜಾನ್ ವೆಸ್ಟರ್ನ. ಅದಾದ ನಂತರ ವಿಭವಾಂತರದ ಒಂದು ಅಳಿತಕ್ಕಂತ ಮಾಪನವನ್ನ ನಾವ್ ಏನಂತ ಕರಿತೇವಿ, ವೋಲ್ಟ್ ಮೀಟರ್ ಅಂತ ಕರಿತೇವಿ. ಅಂಡ್ ಥರ್ಡ್ ಏನಪ್ಪಾ ಅಂದ್ರೆ SI ಯೂನಿಟ್ ಆಫ್ ವೋಲ್ಟ್ ಮೀಟರ್. ಹೌದಾ, ಸಾರಿ, SI ಯೂನಿಟ್ ಆಫ್ ವಿಭವಾಂತರ. ವಿಭವಾಂತರದ ಒಂದು SI ಏಕಮಾನ ಅಂತಲ್ಲಿ ನಾವು ಯಾವ್ದನ್ನ ಕರಿತೇವಿ, ವೋಲ್ಟ್ ಮೀಟರ್ ಅನ್ನ ಕರಿತೇವೆ, ವೋಲ್ಟ್ ಅನ್ನ ಕರಿತೇವೆ. ಹೌದಾ, ಈ ರೀತಿಯಾಗಿ ಸೊ ನೀವು ಒಂದ್ ಕ್ವಶನ್ ಅಲ್ಲಿ ನಿಮ್ಗೆ ಎಷ್ಟು ಕ್ವಶನ್ ಸಿಕ್ಕಪ್ಪ ಅಂದ್ರೆ 3 ಕ್ವಶನ್ಸ್ ಗಳು ಸಿಗ್ತಾವ. ನೆಕ್ಸ್ಟ್ ಅಮೀಟರ್ ಬಂದ್ಬಿಟ್ಟು, ಹೌದಾ, ಅಮೀಟರ್ ಅನ್ನೋದು ಯಾವ್ದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹವನ್ನ, ಹೌದಾ, ಅಳೆಯಲು ಬಳಸ್ತಕ್ಕಂತ ಒಂದು ಸಾಧನ ಅಂತ ಕರಿತೇವೆ. ಏನಂತ ಕರಿತೇವಿ, ವಿದ್ಯುತ್ ಪ್ರವಾಹವನ್ನ ಅಳೆಯಲು ಬಳಸ್ತಕ್ಕಂತ ಸಾಧನ ಯಾವ್ದಪ್ಪ ಅಂದ್ರೆ ಅಮೀಟರ್. ಹಾಗಾದ್ರೆ ವಿದ್ಯುತ್ ಪ್ರವಾಹದ SI ಏಕಮಾನ ಏನು ನೋಡ್ರಿ ಇಲ್ಲೇ, ವಿದ್ಯುತ್ ಪ್ರವಾಹದ SI ಯೂನಿಟ್, ಹೌದಾ, ಏನಂತ ಕರಿತೇವಿ, ಆಂಪಿಯರ್ ಅಂತ ಕರಿತೇವೆ. ಏನಂತ ಕರಿತೇವೆ ಅಂದ್ರೆ ಆಂಪಿಯರ್ ಅಂತ ಕರಿತೇವಿ. ಹೌದಾ, ವಿದ್ಯುತ್ ಪ್ರವಾಹದ SI ಏಕಮಾನವನ್ನ ನಾವ್ ಏನಂತ ಕರಿತೇವಿ, ಆಂಪಿಯರ್ ಅಂತ ಕರಿತೇವಿ. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನ ಅಳೆಯಲು ಬಳಸ್ತಕ್ಕಂತ ಸಾಧನ ಯಾವ್ದಪ್ಪ ಅಂದ್ರೆ ಅಮೀಟರ್ ಅಂತ ಕರಿತೀವಿ. ಈಗ ಹಾಗಾದ್ರೆ ಥರ್ಮಾಮೀಟರ್ ಅಂದ್ರೆ ಏನು, ದೇಹದ ತಾಪಮಾನ. ಹೌದಾ, ದೇಹದ ಒಂದು ಬಾಡಿ ಟೆಂಪರೇಚರ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವ್ ಏನನ್ನ ಬಳಸ್ತೀವಿ, ಥರ್ಮಾಮೀಟರ್ ಅನ್ನ ಬಳಸ್ತೀವಿ. ಹಾಗಾದ್ರೆ ಥರ್ಮಾಮೀಟರ್ ಅನ್ನ ಕಂಡು ಹಿಡಿದವ್ರು ಯಾರು, ಸೊ ಥರ್ಮಾಮೀಟರ್ ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಗ್ಯಾಲಿಲಿಯೋ ಗೆಲಿಲಿ. ಇದನ್ನ ಯಾರಪ್ಪ ಅಂದ್ರೆ ಥರ್ಮಾಮೀಟರ್ ಅನ್ನ ಕಂಡು ಹಿಡಿತಾರೆ. ಅದಾದ ನಂತರ ಬ್ಯಾರೋಮೀಟರ್. ಸೊ ಬ್ಯಾರೋಮೀಟರ್ ಅನ್ನೋದು ಏನಪ್ಪಾ ಅಂದ್ರೆ ವಾತಾವರಣದ ಒತ್ತಡವನ್ನ ನಾವ್ ಏನ್ ಮಾಡ್ತೀವಿ, ಕಂಡು ಹಿಡಿಲಿಕ್ಕೆ ಬಳಸ್ತೀವಿ. ಇದನ್ನ ವಾತಾವರಣದ ಒತ್ತಡವನ್ನ. ಹಂಗಾದ್ರೆ ಬ್ಯಾರೋಮೀಟರ್ ಅನ್ನ ಯಾರು ಕಂಡು ಹಿಡಿದ್ರು, ಇವ್ರು ಯಾರಪ್ಪ ಅಂದ್ರೆ ಟಾರಿಸೆಲ್ಲಿ ಅನ್ನುವಂತಹ ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ. ಇವರು ವಿಜ್ಞಾನಿ. ಹೌದಾ, ಅದೇ ರೀತಿಯಾಗಿ ಇವರು ಕೂಡ ಗೆಲಿಲಿ ಥರ್ಮಾಮೀಟರ್ ಅನ್ನ ಕಂಡು ಹಿಡಿತಾರೆ. ಅದೇ ರೀತಿಯಾಗಿ ಸೂಕ್ಷ್ಮ ದರ್ಶಕವನ್ನ ಕಂಡು ಹಿಡಿತಾರೆ. ಹೌದಾ, ಸಾರಿ, ದೂರದರ್ಶಕವನ್ನ ಕಂಡು ಹಿಡಿತಾರೆ. ಯಾರಪ್ಪ ಅಂದ್ರೆ ಗೆಲಿಲಿ. ಅದಾಂತರ ಬ್ಯಾರೋಮೀಟರ್ ಅನ್ನ ಟಾರಿಸೆಲ್ಲಿ ಅನ್ನುವಂತಹ ವಿಜ್ಞಾನಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡು ಹಿಡಿತಾರೆ. ನೋಡ್ರಿ ಇಲ್ಲೇ ವೋಲ್ಟ್ ಮೀಟರ್. ಹೌದಾ, ವೋಲ್ಟ್ ಮೀಟರ್ ನ ಕಂಡು ಹಿಡಿದವರು ವೆಸ್ಟರ್ ಅಂತ ಕರಿತೀವಿ. ಹೌದಾ, ವಿಭವಾಂತರವನ್ನ ಅಳಿತಕ್ಕಂತ ಸಾಧನ ಅಂತ ಯಾವ್ದನ್ನ ಕರಿತೀವಿ, ವೋಲ್ಟ್ ಮೀಟರ್ ಅಂತ ಕರಿತೀವಿ. ಇನ್ನು ವಿಭವಾಂತರನ SI ಏಕಮಾನ ಯಾವ್ದಪ್ಪ ಅಂದ್ರೆ ವೋಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಮೀಟರ್, ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂತ ಸಾಧನ ಯಾವುದು, ಅಮೀಟರ್. ವಿದ್ಯುತ್ ಪ್ರವಾಹದ SI ಏಕಮಾನ ಬಂದ್ಬಿಟ್ಟು ಅದು ಆಂಪಿಯರ್ ಅಂತ ಕರಿತೇವಿ. ಅದಾದ ನಂತರ ಥರ್ಮಾಮೀಟರ್. ಆಪ್ಷನ್ ಸಿ ಥರ್ಮಾಮೀಟರ್ ನಮ್ಮನ್ನು ಏನಂತ ತಿಳಿಸ್ಕೊಡ್ತದೆ, ಯಾರು ಕಂಡು ಹಿಡಿದ್ರು ಅಂದ್ರೆ ಗೆಲಿಲಿ ಅವರು. ದೇಹದ ತಾಪಮಾನ ಅಥವಾ ದೇಹದ ಉಷ್ಣತೆಯನ್ನ ಅಂತಂದು ಹೇಳ್ತೀವಿ. ಹೌದಾ, ಅಳಿತಕ್ಕಂತ ಒಂದು ಮಾಪನ ಅಂತ ಕರಿತೇವಿ. ಯಾವ್ದಪ್ಪ ಅಂದ್ರೆ ಥರ್ಮಾಮೀಟರ್. ನೆಕ್ಸ್ಟ್ ಬ್ಯಾರೋಮೀಟರ್ ಯಾವ್ದಪ್ಪ ಅಂದ್ರೆ ವಾತಾವರಣದ ಒತ್ತಡವನ್ನ ಏನ್ ಮಾಡ್ತೀವಿ ಅಂದ್ರೆ ಅಳೆಯಲು ಬಳಸ್ತಕ್ಕಂತ ಮಾಪನ ಯಾವ್ದಪ್ಪ ಅಂದ್ರೆ ಬ್ಯಾರೋಮೀಟರ್ ಅಂತ ಕರಿತೀವಿ. ಅದನ್ನ ಯಾರು ಕಂಡು ಹಿಡಿದ್ರು, ಹೂ ಹ್ಯಾಸ್ ಡಿಸ್ಕವರ್ಡ್ ದಿ ಬ್ಯಾರೋಮೀಟರ್, ಸೊ ಟಾರಿಸೆಲ್ಲಿ. ಇವರೊಬ್ರು ವಿಜ್ಞಾನಿ. ಸೊ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾರೋಮೀಟರ್ ನ ಕಂಡು ಹಿಡಿತಾರೆ. ನೆಕ್ಸ್ಟ್ ಕ್ವಶನ್, ವಾಹನಗಳಲ್ಲಿ ಹಿಂದಿನ ದೃಶ್ಯವನ್ನು ನೋಡಲು ಯಾವ ಕನ್ನಡಿಯನ್ನು ಬಳಸಲಾಗುತ್ತದೆ. ಸೊ ಮಿರರ್ ಮತ್ತು ಲೆನ್ಸ್ ಬಗ್ಗೆನೂ ಕೂಡ ಬಹಳಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಹೌದಾ, ಯಾವ ಮಿರರ್ ಅನ್ನ ಎಲ್ಲಿ ಬಳಸ್ತಾರೆ, ವಾಹನದ ಹಿನ್ನೋಟವಾಗಿ ಯಾವ್ದು ಬಳಸ್ತಾರೆ, ವಾಹನದ ಮುನ್ನೋಟವಾಗಿ ಯಾವ ಲೆನ್ಸ್ ಅನ್ನ ಬಳಸ್ತಾರೆ. ಹೌದಾ, ಸೊ ನಾನು ಈ ಪ್ರತಿಯೊಂದು ಆಪ್ಷನ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಪ್ಲೇನ್ ಮಿರರ್, ಸಿಲಿಂಡ್ರಿಕಲ್ ಮಿರರ್. ಸೊ ಸ್ವಲ್ಪ ಇಲ್ಲಿ ಗಮನ ಕೊಡ್ಬೇಕು, ಕಾನ್ಕೇವ್ ಮಿರರ್ ಅನ್ನ ಎಲ್ಲಿ ಬಳಸ್ತಾರೆ. ಸೊ ಫಸ್ಟ್ ಕಾನ್ಕೇವ್ ಮಿರರ್ ಅನ್ನ ಕ್ಷೌರದ ಅಂಗಡಿಗಳಲ್ಲಿ, ಕ್ಷೌರದ ಕನ್ನಡಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾನ್ಕೇವ್ ಮಿರರ್ ಅನ್ನ ಬಳಸ್ತಾರೆ. ಕ್ಷೌರದ ಕನ್ನಡಿಗಳಲ್ಲಿ ಬೇರೆ ಆಗ್ತದೆ, ಕ್ಷೌರದ ಅಂಗಡಿಗಳಲ್ಲಿ ಬೇರೆ ಆಗ್ತದೆ. ಸೊ ಕ್ಷೌರದ ಕನ್ನಡಿಯಲ್ಲಿ ಯಾವ್ದನ್ನ ಬಳಸ್ತಾರೆ ಅಂದ್ರೆ ಕಾನ್ಕೇವ್ ಮಿರರ್ ಅನ್ನ ಬಳಸ್ತಾರೆ. ಅದೇ ರೀತಿಯಾಗಿ ದೂರದರ್ಶಕಗಳಲ್ಲಿ ಬಳಸ್ತಾರೆ, ಸೌರ ಒಲೆಗಳಲ್ಲಿ ಬಳಸ್ತಾರೆ. ಹೌದಾ, ಯಾವ್ದಾನು ಕಾನ್ಕೇವ್ ಮಿರರ್ ಅನ್ನ. ಹೌದಾ, ನಾ ಫಸ್ಟ್ ಹೇಳಿದ್ದು ಕ್ಷೌರದ ಒಂದು ಅಂಗಡಿಗಳಲ್ಲಿ. ಹೌದಾ, ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಸೂಕ್ಷ್ಮ ದರ್ಶಕಗಳಲ್ಲಿ ಬಳಸ್ತಾರೆ, ಸೌರ ಒಲೆಗಳಲ್ಲಿ ಬಳಸ್ತಾರೆ. ಈ ರೀತಿಯಾಗಿ ಕಾನ್ಕೇವ್ ಮಿರರ್ ಅನ್ನ, ನೀವ್ನ ದರ್ಪಣವನ್ನ ಬಳಸ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಕಾನ್ವೆಕ್ಸ್ ಮಿರರ್, ವಾಹನದ ಹಿಂದಿನ ದೃಶ್ಯವನ್ನು ನೋಡಲು ಯಾವ ಕನ್ನಡಿಯನ್ನು ಬಳಸುತ್ತಾರೆ. ವಾಹನದ ಹಿಂದಿನ ದೃಶ್ಯವನ್ನು ನೋಡ್ಲಿಕ್ಕೆ ಕಾನ್ವೆಕ್ಸ್ ಮಿರರ್ ಅನ್ನ ಬಳಸ್ತೇವೆ. ಅದೇ ರೀತಿಯಾಗಿ ಕೇವಲ ಕಾನ್ವೆಕ್ಸ್ ಮಿರರ್ ಅಷ್ಟೇ ಅಲ್ಲ, ಭೂತ ಕನ್ನಡಿ, ಬೀದಿ ದೀಪಗಳಲ್ಲಿನೂ ಕೂಡ ಯಾವ್ದನ್ನ ಬಳಸ್ತಾರೆ ಅಂದ್ರೆ ಕಾನ್ವೆಕ್ಸ್ ಮಿರರ್ ಅನ್ನ ಬಳಸ್ತಾರೆ. ಹಂಗಾದ್ರೆ ಸಮತಲ ದರ್ಪಣವನ್ನ ಎಲ್ಲಿ ಬಳಸ್ತಾರೆ, ಪ್ಲೇನ್ ಮಿರರ್ ಅನ್ನ ಎಲ್ಲಿ ಬಳಸ್ತಾರೆ ಅಂತೆಲ್ಲ ನೋಡಿದಾಗ ಅಲಂಕಾರಿಕ ದರ್ಪಣ ಆಗಿರ್ಬಹುದು,
ಹೌದಾ, ಅದು ಕೂಡ ಸೌರ ವಲಯಗಳಲ್ಲಿ ಬಳಸ್ತಾರೆ, ಸೂಕ್ಷ್ಮ ದರ್ಶಕಗಳಲ್ಲಿ ಬಳಸ್ತಾರೆ, ಬಹುದರ್ಶಕಗಳಲ್ಲಿ ಬಳಸ್ತಾರೆ, ದೂರದರ್ಶಕಗಳಲ್ಲಿ ಬಳಸ್ತಾರೆ. ಯಾವ್ದಪ್ಪ ಅಂದ್ರೆ ಪ್ಲೇನ್ ಮಿರರ್ ಅನ್ನ ಈ ಒಂದು ದರ್ಪಣಗಳಲ್ಲಿ ಈ ಒಂದು ವಸ್ತುಗಳಲ್ಲಿ ಏನಪ್ಪಾ ಅಂದ್ರೆ ದರ್ಪಣವಾಗಿ ಸಮತಲ ದರ್ಪಣವನ್ನ ಬಳಸ್ತಾರೆ. ನೆಕ್ಸ್ಟ್ ಸಿಲಿಂಡ್ರಿಕಲ್ ಮಿರರ್ ನಾವು ನೋಡ್ತೀವಿ, ಸ್ಕ್ಯಾನರ್. ಹೌದಾ, ಸ್ಕ್ಯಾನರ್ ಆಗಿ ಈ ಒಂದು ಸಿಲಿಂಡ್ರಿಕಲ್ ಮಿರರ್ ಅನ್ನು ಬಳಸ್ತಾರೆ. ಆಮೇಲೆ ಫಿಲ್ಮ್ಸ್ ಗಳಲ್ಲಿ, ಶೂಟಿಂಗ್ ಗಳಲ್ಲಿ ಯಾವ್ದನ್ನ ಬಳಸ್ತಾರಪ್ಪ ಅಂದ್ರೆ ಸಿಲಿಂಡ್ರಿಕಲ್ ದರ್ಪಣವನ್ನ ಬಳಸ್ತಾರೆ, ಮಿರರ್ ಅನ್ನ ಬಳಸ್ತಾರೆ. ಹಂಗಾದ್ರೆ ಈ ವಾಹನಗಳಲ್ಲಿ ಹಿಂದಿನ ದೃಶ್ಯ ನಾನು ಆಲ್ರೆಡಿ ಹೇಳಿದೆ, ವಾಹನಗಳ ಹಿನ್ನೋಟ ನೋಡಿ, ವಾಹನಗಳ ಹಿನ್ನೋಟವಾಗಿ ದರ್ಪಣವನ್ನ ಬಳಸಿದ್ರೆ ವಾಹನಗಳ ಮುನ್ನೋಟವಾಗಿ ಲೆನ್ಸ್ ಅನ್ನ ಬಳಸ್ತಾರೆ. ಹೌದಾ, ಸೊ ಹಂಗಾದ್ರೆ ವಾಹನಗಳ ಹಿನ್ನೋಟವಾಗಿ ನಾವು ಏನನ್ನ ಬಳಸ್ತೀವಿ, ಪೀನ ದರ್ಪಣವನ್ನು ಬಳಸ್ತೀವಿ. ಹಂಗಾದ್ರೆ ಇದ್ರ ಒಂದು ಆನ್ಸರ್ ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್, ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು? ನೋಡ್ರಿ, ದ ಪಿ ಎಚ್ ವ್ಯಾಲ್ಯೂ ಆಫ್ ಪ್ಯೂರ್ ವಾಟರ್, ಪಿ ಎಚ್ ವ್ಯಾಲ್ಯೂ ಅಂತ ಬಂದಾಗ ಬಹಳಷ್ಟು ಸಾರಿ ಈ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತ ಬಂದಾಗ ಆಮ್ಲಮಳೆಯ ಪಿ ಎಚ್ ಎಷ್ಟು ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಹಾಲಿನ ಪಿ ಎಚ್ ಎಷ್ಟು ಅಂತ ಕೇಳ್ತಾರೆ, ರಕ್ತದ ಪಿ ಎಚ್ ಎಷ್ಟು ಅಂತ ಕೇಳ್ತಾರೆ, ಆಮೇಲೆ ನೀರಿನ ಪಿ ಎಚ್ ಎಷ್ಟು ಅಂತ ಕೇಳ್ತಾರೆ, ಶುದ್ಧ ನೀರಿನ ಪಿ ಎಚ್ ಎಷ್ಟು ಅಂತ ಕೇಳ್ತಾರೆ. ಸೊ ಪಿ ಎಚ್ ಗಳ ಬಗ್ಗೆನೂ ಕೂಡ ನಮಗೆ ಏನಿರ್ಬೇಕಪ್ಪ ಅಂದ್ರೆ ನಾಲೆಜ್ ಇರಬೇಕು. ಸೊ ಹಂಗಾದ್ರೆ ಫಸ್ಟ್ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಪಿ ಎಚ್ ಅಂದ್ರೆ ಏನು. ಸೊ ಪಿ ಎಚ್ ಅಂದ್ರೆ ನಾವೇನಂದ್ರೆ ಪ್ರೋಟೋನಿಯಂ ಆಫ್ ಹೈಡ್ರೋಜನ್ ಅಂತಲೇನು ಕರಿತೀವಿ, ಅದೇ ರೀತಿಯಾಗಿ ಪವರ್ ಆಫ್ ಹೈಡ್ರೋನಿಯಂ ಅಂತಾನು ಕರಿತೀವಿ. ಪವರ್ ಆಫ್ ಹೈಡ್ರೋನಿಯಂ ಅಲ್ಲ, ಹೈಡ್ರೋಜನ್. ಹೌದಾ, ಪವರ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ರೋಟೋನಿಯಂ ಆಫ್ ಹೈಡ್ರೋಜನ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಪಿ ಎಚ್ ನ ಒಂದು ಫುಲ್ ಫಾರ್ಮ್. ಎಲ್ರಿಗೂ ಗೊತ್ತಿದೆ ಪಿ ಎಚ್ ಬಗ್ಗೆ ನಾವು ನೋಡ್ತಿರ್ತೀವಿ, ಆದ್ರೆ ಪಿ ಎಚ್ ನ ಅರ್ಥ ಯಾರಿಗೂ ಗೊತ್ತಿರೋದಿಲ್ಲ, ಅದನ್ನ ಯಾರು ಅಷ್ಟು ಸ್ಟಡಿನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಫಸ್ಟ್ ನೆನ್ಪಿಟ್ಕೊಡ್ರಿ, ಪಿ ಎಚ್ ಅಂದ್ರೆ ಏನಪ್ಪಾ ಅಂದ್ರೆ ಪವರ್ ಆಫ್ ಹೈಡ್ರೋಜನ್, ರೈಟ್. ಸೊ ನೋಡಿ, ಇಲ್ಲಿ ಏನ್ ಕ್ವಶನ್ ಕೇಳಿದ್ರೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಒಂದು ಕ್ಲಾಸ್ ಒಳಗಡೆ ಒಂದು ಕ್ವಶನ್ ಬಂದಿತ್ತು. ಹೌದಾ, ಆ ಕ್ವಶನ್ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಆಸಿಡ್ ಅಂದ್ರೆ ಏನು. ಹೌದಾ, ಎಷ್ಟು ಪಿ ಎಚ್ ಗಿಂತ ಕಡಿಮೆ ಇದ್ರೆ ನಾವು ಅದಕ್ಕೆ ಆಸಿಡ್ ಅಂತ ಕರಿತೇವೆ, ಎಷ್ಟು ಪಿ ಎಚ್ ಗಿಂತ ಹೆಚ್ಚಿದ್ರೆ ಅದನ್ನ ನಾವು ಬೇಸ್ ಅಂತ ಕರಿತೇವೆ, ಮತ್ತೆ ಎಕ್ಸಾಕ್ಟ್ ಯಾವ್ದನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಹೌದಾ, ಲೆಸ್ ದೆನ್ 7 ಇಸ್ ಆಸಿಡ್, ಗ್ರೇಟರ್ ದೆನ್ 7 ಈಸ್ ಬೇಸ್. ಹೌದಾ, 7ಕ್ಕಿಂತ ಕಡಿಮೆ ಪಿ ಎಚ್ ಅನ್ನು ಹೊಂದಿರೋದಕ್ಕೆ ನಾವ್ ಏನಂತ ಕರಿತೇವಿ, ಆಸಿಡ್ ಅಂತ ಕರಿತೀವಿ. 7ಕ್ಕಿಂತ ಹೆಚ್ಚಿತ್ತಂದ್ರೆ ನಾವು ಅದನ್ನ ಏನಂತ ಕರಿತೇವಿ, ಬೇಸ್ ಅಂತ ಕರಿತೀವಿ. ಅಂದ್ರೆ ಎಕ್ಸಾಕ್ಟ್ ಆಗಿ 7 ಅನ್ನ ನಾವ್ ಏನಂತ ಕರಿತೇವಿ, ನ್ಯೂಟ್ರಲ್ ಅಂತ ಕರಿತೇವಿ. ಹೌದಾ, ಇವತ್ತಿನ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು? ನೋಡ್ರಿ, ಪಿ ಎಚ್ 5 ಅನ್ನೋದು ಯಾವ್ದರ ಒಂದು ಪಿ ಎಚ್ 5 ಪಿ ಎಚ್ ಯಾವ್ದು ಇರ್ತದಪ್ಪ ಅಂದ್ರೆ ಬ್ಲಾಕ್ ಕಾಫಿ. ಹೌದಾ, ನಾಟ್ ಓನ್ಲಿ ಬ್ಲಾಕ್ ಕಾಫಿ ಅಷ್ಟೇ ಅಲ್ಲ, ಬಹಳಷ್ಟು ಬೇರೆ ಬೇರೆ ಒಂದು ಆಮ್ಲಗಳಾಗಿರ್ಬಹುದು, ಅಥವಾ ಬೇರೆ ಒಂದು ಬನಾನಾ ಅಂತ ತಗೊಳ್ರಿ. ಹೌದಾ, ಫ್ರೂಟ್ಸ್ ಗಳಲ್ಲಿ ಆಗಿರ್ಬಹುದು ಪಿ ಎಚ್ ಒಂದು 5 ಆಗಿರ್ತದೆ. ಹೌದಾ, ಬ್ಲಾಕ್ ಕಾಫಿ, ಬನಾನಾ ಇವುಗಳಲ್ಲಿ ನಾವು ಏನನ್ನ ಕಾಣ್ತೀವಿ, 5 ಅನ್ನ ಕಾಣ್ತೀವಿ. 6, ಹೌದಾ, 6 ಪಾಯಿಂಟ್ ದಿಂದ ಸ್ಟಾರ್ಟ್ ಆಗೋದು. ಹೌದಾ, ಪಿ ಎಚ್ 6.6 ಹಾಲಿನ ಒಂದು ಆಮ್ಲ ಅಥವಾ ಹಾಲಿನ ಒಂದು ಪಿ ಎಚ್ ಅಂತ ಕರಿತೇವಿ. ಹೌದಾ, ಎಷ್ಟಪ್ಪ ಅಂದ್ರೆ 6.6 ದಿಂದ ಸ್ಟಾರ್ಟ್ ಆಗ್ತದೆ. ಅದು ಏನಪ್ಪಾ ಅಂದ್ರೆ ಹಾಲಿನ ಒಂದು ಪಿ ಎಚ್ ಅಂತ ಕರಿತೀವಿ. ಕೌ ಮಿಲ್ಕ್ ಅಂತ ಕರಿತೇವಿ. ಕೌ ಮಿಲ್ಕ್ ನಲ್ಲಿ ಎಷ್ಟು ಪಿ ಎಚ್ ನ ಒಂದು ಪಿ ಎಚ್ ಇರ್ತದಪ್ಪ ಅಂದ್ರೆ 6 ಪಿ ಎಚ್ ಇರ್ತದೆ. ಹಂಗಾದ್ರೆ 7 ಅನ್ನೋದು ಏನಪ್ಪಾ ಅಂದ್ರೆ ಶುದ್ಧ ನೀರಿನ ಪಿ ಎಚ್ ಏನಂತ ಕರಿತೀವಿ, ಶುದ್ಧ ನೀರಿನ ಪಿ ಎಚ್ ಅಂತ ನಾವು ಯಾವ್ದನ್ನ ಕರಿತೇವಿ, 7 ಅನ್ನ ಕರಿತೇವಿ. ಹೌದಾ, ಸೊ ಇಷ್ಟು ನೆನ್ಪಿಟ್ಕೊಡ್ರಿ. ಪಿ ಎಚ್ ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನ ಹೊಂದಿರಬೇಕು. ಇದು ನೀವು NCERT ಬುಕ್ಸ್ ಗಳನ್ನ ನೀವು ನೋಡಿದ್ರೆ ಪಿ ಎಚ್ ಗಳ ಬಗ್ಗೆ ಬಹಳಷ್ಟು ಡಿಟೇಲ್ ಆಗಿ ಕೊಟ್ಟಿದ್ದಾನೆ. ಸಿಟ್ರಿಕ್ ಆಸಿಡ್ ಎಷ್ಟು ಪಿ ಎಚ್ ಅನ್ನ ಹೊಂದಿರ್ತದೆ, ಹುಣಸೆ ಹಣ್ಣು ಎಷ್ಟು ಪಿ ಎಚ್ ಅನ್ನ ಹೊಂದಿರ್ತದೆ, ಈ ರೀತಿಯಾಗಿ ಕ್ವಶನ್ ಕೇಳ್ತಾ ಹಲ್ಲಿನ ಸವೆತದ ಬಗ್ಗೆ ಕೇಳಿದ್ದಾರೆ ಕ್ವಶನ್ ಅನ್ನ, ಅದು ಎಷ್ಟು ಪಿ ಎಚ್ ಅನ್ನ ಹೊಂದಿರ್ತದೆ. ಸೊ ಸ್ವಲ್ಪ NCERT ಬುಕ್ಸ್ ಗಳ ಕಡೆ ನೀವು ಗಮನ ಹರಿಸಿದ್ರಿ ಅಂದ್ರೆ, ಬೇಸಿಕ್ಸ್ ಅನ್ನ ತಿಳ್ಕೊಂಡ್ರಿ ಅಂದ್ರೆ, ಸೊ ಅಡ್ವಾನ್ಸ್ ನಿಮ್ಗೆ ಏನ್ ಡಿಫಿಕಲ್ಟಿ ಆಗೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಬೇಸಿಕ್ ತಿಳ್ಕೊಬೇಕಾಗಿತ್ತಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ NCERT ಗಳನ್ನ ನೀವು ಓದ್ಬೇಕು. 8th 9th 10th ಸ್ಟ್ಯಾಂಡರ್ಡ್ ಗಳಲ್ಲಿ ಈ ಒಂದು ಟಾಪಿಕ್ ಬರೋದು ಪಿ ಎಚ್ 10th ಸ್ಟ್ಯಾಂಡರ್ಡ್ ನಲ್ಲಿ ಬರ್ತದೆ. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಡಿಟೇಲ್ಡ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅಂಡ್ ನಾವು ಎಷ್ಟೋ ಬಾರಿ PYQ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ಅಗ್ನಿವೀರ್ದು ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅವ್ರು ಕವರ್ ಮಾಡಿದ್ದು ಏನಪ್ಪಾ ಅಂದ್ರೆ ಹೈಸ್ಕೂಲ್ ಲೆವೆಲ್.
ಹೌದಾ? ಸೊ ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರೋ ನೋಟ್ಸ್ ಜೊತೆಗೆ ಅದೇ ರೀತಿಯಾಗಿ ಹೈಸ್ಕೂಲ್ ಒಂದು ಟೆಕ್ಸ್ಟ್ ಬುಕ್ ಗಳನ್ನ ಡಿಟೇಲ್ಡ್ ಆಗಿ ಓದ್ರಿ ಅಂದ್ರೆ ಒಂದು ನಿಮ್ಗೆ ಒಂದು 50% ನಿಮ್ಗೆ ಸಿಲೆಬಸ್ ಕವರ್ ಆದಂಗ ಆಗ್ತದೆ. ಸೊ ಹೈಸ್ಕೂಲ್ ಬುಕ್ಸ್ ಗಳ ಕಡೆ ಗಮನ ಕೊಡ್ರಿ. ನಾಟ್ ಓನ್ಲಿ ಸೈನ್ಸ್ ಅಷ್ಟೇ ಅಲ್ಲ, ಬೇರೆ ಸಬ್ಜೆಕ್ಟ್ ಗಳನ್ನು ಕೂಡ ನಿಮ್ಗೆ ಬೇಸಿಕಲಿ ನೀವು ತಿಳ್ಕೊಬೇಕಾಗಿತ್ತಂದ್ರೆ NCERT ಗಳನ್ನ ಓದ್ಕೊಳ್ರಿ. ಓಕೆ, ಸೊ ನಮ್ಮೊಂದು ಕೋಚಿಂಗ್ ಸೆಂಟರ್ ನಲ್ಲಿ ಫ್ರಮ್ ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ 11th ಜೂನ್ ನಿಂದ SSC RRB ಮತ್ತು ಅಗ್ನಿವೀರ್ ಹೊಸ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವ. ಹೌದಾ? ನಮ್ಮ ಬ್ಯಾಚ್ ನಿಂದ 250ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರುವುದು. ಹೌದಾ? ಈಗ ಎಲ್ಲರೂ ಟ್ರೈನಿಂಗ್ ನಲ್ಲಿನೂ ಕೂಡ ಇದ್ದಾರೆ. ಹೌದಾ? ಅದರ ಒಂದು ಸದುಪಯೋಗವನ್ನ ನೀವು ಪಡ್ಕೊಳ್ರಿ. ಅದೇ ರೀತಿಯಾಗಿ ನಿಮ್ಮ ಒಂದು ಕನಸನ್ನ ನನಸು ಮಾಡ್ಕೊಳ್ರಿ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ವಿಚ್ ಗ್ಯಾಸ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್? ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು? ಸೊ ಇದು ಬಹಳಷ್ಟು ಈಸಿ ಕ್ವಶನ್. ನೀವು 5th ಸ್ಟ್ಯಾಂಡರ್ಡ್ ನಿಂದನೂ ಕೂಡ ಕಲಿತಾ ಬಂದಿರ್ತೀರಿ. ಹೌದಾ? ನೋಡ್ರಿ, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಸೊ ಆಲ್ರೆಡಿ ಒನ್ ಬೈ ಒನ್ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದಾಗ ನೈಟ್ರೋಜನ್ ವಾತಾವರಣದಲ್ಲಿ, ಹೌದಾ, ಕಂಡು ಬರ್ತಕ್ಕಂತಹ ಒಂದು ಅತಿ ದೊಡ್ಡ ಅನಿಲ ಯಾವ್ದಪ್ಪ ಅಂದ್ರೆ ನೈಟ್ರೋಜನ್. ಎಷ್ಟು ಪರ್ಸೆಂಟೇಜ್ ಇರ್ತದೆ? 78% ಅಷ್ಟು ಏನಿರ್ತದೆ ನೈಟ್ರೋಜನ್ ನಾವ್ ಏನ್ ಮಾಡ್ತೀವಿ? ಕಾಣ್ತೇವಿ. ಎಷ್ಟಪ್ಪ ಅಂದ್ರೆ 78%. ಹೌದಾ? ನೈಟ್ರೋಜನ್ ಎಷ್ಟು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಕಾಣ್ತೀವಿ ಅಂದ್ರೆ 78% ಅನ್ನ ಕಾಣ್ತೀವಿ. ಹೌದಾ? ಅದೇ ರೀತಿಯಾಗಿ ನೈಟ್ರೋಜನ್ ಬಾಡಿಯಲ್ಲಿ, ಮಾನವನ ದೇಹದಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಕಾಣ್ತೀವಿ ಅಂದ್ರೆ 3%. ಇದು ಮಾನವನ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದ್ರೆ 3% ನಷ್ಟು ಕಾಣ್ತೀವಿ. ಹಂಗಾದ್ರೆ ನಾವು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ಕಾಣ್ತೀವಿ ಅಂದ್ರೆ 78% ನಷ್ಟು ವಾತಾವರಣದಲ್ಲಿ ಕಾಣ್ತೀವಿ. ಹಂಗಾದ್ರೆ ಈ ಒಂದು ನೈಟ್ರೋಜನ್ ಅನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ರುದರ್ ಫೋರ್ಡ್ ಅಂತಲೇ ಈ ಒಂದು ವಿಜ್ಞಾನಿ. ರುದರ್ ಫೋರ್ಡ್ ಈ ಒಬ್ಬ ವಿಜ್ಞಾನಿ ಏನಪ್ಪಾ ಅಂದ್ರೆ ಈ ಒಂದು ನೈಟ್ರೋಜನ್ ಅನ್ನ ಕಂಡು ಹಿಡಿತಾರೆ. ಹೌದಾ? ಸೊ ಕಂಡು ಹಿಡಿದವರು ರುದರ್ ಫೋರ್ಡ್. ಅದಾಂತರ ಎಷ್ಟು ಪರ್ಸೆಂಟೇಜ್ ಅಷ್ಟು ವಾತಾವರಣದಲ್ಲಿ ಇರ್ತದೆ? 78% ನಷ್ಟು ಇರ್ತದೆ. ಹಂಗಾದ್ರೆ ಮಾನವನ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಕಂಡು ಬರ್ತೀವಿ? 3% ನಷ್ಟು ನಾವ್ ಏನ್ ಮಾಡ್ತೀವಿ? ನೈಟ್ರೋಜನ್ ಅನ್ನ ಕಂಡು ಬರ್ತೀವಿ. ಅದೇ ರೀತಿಯಾಗಿ ಆಕ್ಸಿಜನ್ ನೋಡ್ರಿ, ಆಕ್ಸಿಜನ್ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಕಂಡು ಬರ್ತೀವಿ? 21% ಅಷ್ಟು ಕಂಡು ಬರ್ತೀವಿ. 78% ಅಷ್ಟು 78% ಅಷ್ಟು ಏನಿರ್ತದೆ? ನೈಟ್ರೋಜನ್ ಇರ್ತದೆ. 21% ನಷ್ಟು ಏನಿರ್ತದೆ? ಆಕ್ಸಿಜನ್ ಇರ್ತದೆ ವಾತಾವರಣದಲ್ಲಿ. ಅದೇ ರೀತಿಯಾಗಿ 1% ನಷ್ಟು ಏನ್ ಬರ್ತದೆ? ಅರ್ಗಾನ್ ಬರ್ತದೆ. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ವಾತಾವರಣದಲ್ಲಿ ಎಷ್ಟು ಅನಿಲ ಯಾವ ರೀತಿಯಾಗಿ ಎಷ್ಟು ಪರ್ಸೆಂಟೇಜ್ ಅನ್ನ ಶೇಕಡಾವನ್ನು ಹೊಂದಿದೆ ಅನ್ನೋದು ನಾವು ತಿಳ್ಕೊಬಹುದು. ಹಂಗಾದ್ರೆ ಈ ಆಕ್ಸಿಜನ್ ಅನ್ನ ಕಂಡು ಹಿಡಿದವರು ಯಾರು? ಹೌದಾ? ಜೋಸೆಫ್ ಪ್ರಿಸ್ಟ್ಲೆ ಅಂತ ಕರಿತೇವಿ. ಏನಂತ ಕರಿತೇವಿ? ಜೋಸೆಫ್ ಪ್ರಿಸ್ಟ್ಲೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಜೋಸೆಫ್ ಪ್ರಿಸ್ಲೆ ಅನ್ನೋದು. ಹೌದಾ? ಅದೇ ರೀತಿಯಾಗಿ ನೀರಿನಲ್ಲಿ, ಹೌದಾ, ಆಕ್ಸಿಜನ್ ಕಡಿಮೆ ಆದಾಗ ಅದಕ್ಕೆ ಏನಂತ ಕರಿತೇವಿ? ಯೂಟ್ರಿಫಿಕೇಶನ್ ಅಂತ ಕರಿತೇವಿ. ಹೌದಾ? ಅದಾದ ನಂತರ ವಾತಾವರಣದಲ್ಲಿ ಆಕ್ಸಿಜನ್ ಹೆಚ್ಚಳಕ್ಕೆ ಏನಂತ ಕರಿತೇವಿ? ಕಾರ್ಬನ್ ಸೀಕಿಂಗ್ ಅಂತ ಕರಿತೇವಿ. ಹೌದಾ? ಶುದ್ಧ ಆಕ್ಸಿಜನ್ ನಮಗೆ ಎಲ್ಲಿ ದೊರೀತದೆ ಅಂತ ಕೇಳ್ತೀವಿ. ಆಕ್ಸಿಜನ್ ಬಾರ್ ಅದು ಎಲ್ಲಿದೆಯಪ್ಪ ಅಂದ್ರೆ ದೆಹಲಿ ಒಳಗಡೆ ಇದೆ. ಹೌದಾ? ಸೊ ಭೂಮಿ ಉಗಮಗೊಂಡಾಗ ನಮ್ಗೆ ಆಕ್ಸಿಜನ್ನೇ ಇರ್ಲಿಲ್ಲ. ಹೌದಾ? ಭೂಮಿ ಉಗಮಗೊಂಡಾಗ ಇದ್ದಿರೋದು ಯಾವ್ದಪ್ಪ ಅಂದ್ರೆ ಮೀಥೇನ್. ಅದರಿಂದನೇ ಏನಪ್ಪ ಭೂಮಿ ಉಗಮಗೊಂಡಾಗ ಜೀವಿಗಳ ಒಂದು ಉಗಮ ಏನಾಗ್ತದಲ್ಲ, ಸೊ ಅದು ಮೀಥೇನ್ ಕಂಡು ಬರ್ತದೆ. ಆಕ್ಸಿಜನ್ ಇರ್ಲಿಲ್ಲ. ಅದು ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ನಮ್ಮ ಭೂಮಿ ಮೇಲೆ ಇದೆಯಪ್ಪ ಅಂದ್ರೆ 21% ಇದೆ. ಅದನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಜೋಸೆಫ್ ಪ್ರಿಸ್ಲೆ ಅಂತ ಕರಿತೀವಿ. ನೆಕ್ಸ್ಟ್ ಹೈಡ್ರೋಜನ್. ಹೌದಾ? ಆಧುನಿಕ ಆವರ್ತಕ ಕೋಷ್ಟಕವನ್ನು ನೋಡಿದಾಗ ಹೈಡ್ರೋಜನ್ ಅನಿಲನೇ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೂರ್ಯನಲ್ಲಿ ಇರ್ತಕ್ಕಂತಹ ಒಂದು ಅನಿಲ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಕರಿತೇವಿ. ಹೌದಾ? ನ್ಯೂಟ್ರಾನ್ ಗಳನ್ನೇ ಹೊಂದಿರದೇ ಇರ್ತಕ್ಕಂತಹ ಒಂದು ಅನಿಲ ಅಂತ ಕರಿತೀವಿ. ನ್ಯೂಟ್ರಾನ್ ಗಳನ್ನ ಹೊಂದಿಲ್ಲ, ಬಿಕಾಸ್ ನಾವು ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ಅನ್ನು ನೋಡಿದಾಗ, ಹೌದಾ, 1 ಮತ್ತು 1 ಇದೆ. ಸೊ ನಾವು ಯಾವಾಗೂ ನ್ಯೂಟ್ರನ್ ಅನ್ನ ಕೌಂಟ್ ಮಾಡ್ಬೇಕಾಗಿತ್ತಂದ್ರೆ ನಾವ್ ಏನ್ ಮಾಡ್ತೀವಿ? ಅಟೋಮಿಕ್ ಮಾಸ್ ನಲ್ಲಿ ಅಟೋಮಿಕ್ ನಂಬರ್ ಅನ್ನ ನಾವು ಮೈನಸ್ ಮಾಡಿದಾಗ ನಮಗೆ ಏನ್ ಸಿಗ್ತದೆ? 0. ಸೊ ನ್ಯೂಟ್ರಾನ್ಗಳೇ ಇಲ್ಲ. ಅದು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 118 ಧಾತುಗಳಲ್ಲಿ, ಎಷ್ಟಪ್ಪ ಅಂದ್ರೆ 118 ಧಾತುಗಳಲ್ಲಿ ಕೇವಲ ಒಂದೇ ಒಂದು ಧಾತುವಿಗೆ ನ್ಯೂಟ್ರಾನ್ಗಳು ಇಲ್ಲ ಅಂತ ಕರಿತೀವಿ. ಅದು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ಹಂಗಾದ್ರೆ ಹೈಡ್ರೋಜನ್ ಅನ್ನ ಯಾರು ಕಂಡು ಹಿಡಿದ್ರು? ಹೈಡ್ರೋಜನ್ ಅನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್.
ಹೆನ್ರಿ ಕ್ಯಾವೆಂಡಿಶ್ ರವರು ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅನ್ನ ಕಂಡುಹಿಡಿತಾರೆ. ಹೆನ್ರಿ ಕ್ಯಾವೆಂಡಿಶ್ ರವರು ಏನ್ ಮಾಡ್ತಾರ ಹೈಡ್ರೋಜನ್ ಅನ್ನ ಕಂಡುಹಿಡಿತಾರೆ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಕ್ವಶನ್ ಒಂದು ಎಕ್ಸ್ಪ್ಲನೇಷನ್. ಕಾರ್ಬನ್ ಡೈಆಕ್ಸೈಡ್ ಹೌದಾ, ಸೊ ನಿಮ್ಗೆ ಗೊತ್ತೇ ಇರ್ತಕ್ಕಂಥದ್ದು. ಹೌದಾ, ನೆಕ್ಸ್ಟ್ ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಹಾಗಾದ್ರೆ ಉಸಿರಾಟಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂದ್ರೆ ಆಕ್ಸಿಜನ್. ನಮಗೆ ಆಕ್ಸಿಜನ್ ಒಂದಿನ ಊಟ ನಾವು ಬಿಟ್ಟು ಇರಬಹುದು, ಆದ್ರೆ ನಮ್ಗೆ ಆಕ್ಸಿಜನ್ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಹೌದಾ, ಅದಕ್ಕೆ ಆಕ್ಸಿಜನ್ ಏನಪ್ಪಾ ಅಂದ್ರೆ ನಮಗ ಅತ್ಯಂತ ಉಪಯುಕ್ತವಾಗ್ಯದ, ಉಸಿರಾಟಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನಿಲ ಅಂತ ಕರಿತೇವಿ, ಅದು ಆಮ್ಲಜನಕ. LPG ಮೇನ್ಲಿ ಕಂಟೇನ್ಸ್, LPG ಅಡುಗೆ ಅನಿಲ ಪ್ರಮುಖವಾಗಿ ಏನನ್ನ ಒಳಗೊಂಡಿದೆ ಅಂತಲೇ ನಾವು ಕ್ವಶನ್ ಬಂದಿದೆ ಇಲ್ಲಿ. ಆಪ್ಷನ್ ಎ ಮೀಥೇನ್ ಮತ್ತು ಈಥೇನ್, ಬ್ಯೂಟೇನ್ ಮತ್ತು ಪ್ರೋಫೇನ್, ಆಕ್ಸಿಜನ್ ಮತ್ತು ನೈಟ್ರೋಜನ್, ಹೈಡ್ರೋಜನ್ ಮತ್ತು ಹೀಲಿಯಂ. ನಮ್ಗೆ ಮೀಥೇನ್ ನಾನು ಈಗ ಜಸ್ಟ್ ಹೇಳಿದೆ, ಭೂಮಿ ಉಗಮಗೊಳ್ಬೇಕಾಗಿತ್ತಂದ್ರೆ ಅಥವಾ ಭೂಮಿಯ ಮೇಲೆ ಜೀವರಾಶಿಗಳು ಉಗಮವಾಗಬೇಕಾಗಿತ್ತಂದ್ರೆ ನಮಗ್ ಯಾವ್ದೋ ಒಂದು ಇಂಪಾರ್ಟೆಂಟ್ ಆಗಿತ್ತಂದ್ರೆ ಮೀಥೇನ್ ಒಂದು ಇಂಪಾರ್ಟೆಂಟ್. ಸೊ ಮೀಥೇನ್ ಬೇರೆ, ಮೀಥಿನ್ ಬೇರೆ, ಮೀಥೈನ್ ಬೇರೆ. ಹೌದಾ, ಸೊ ಮೀಥೇನ್ ಏನಪ್ಪಾ ಅಂದ್ರೆ ಭೂಮಿ ಉಗಮಗೊಂಡಾಗ ಅಥವಾ ಭೂಮಿಯ ಮೇಲೆ ಜೀವಿಗಳು ಉಗಮಗೊಳ್ಬೇಕಾಗಿತ್ತಂದ್ರೆ ನಮ್ಗೆ ಯಾವ್ದ್ರ ಒಂದು ಅವಶ್ಯಕತೆ ಇತ್ತಪ್ಪ ಅಂದ್ರೆ ಮೀಥೇನ್ ಒಂದು ಅವಶ್ಯಕತೆ ಇತ್ತು. ಹಾಗಾದ್ರೆ ಈಥೇನ್ ಏನಪ್ಪಾ ಅಂದ್ರೆ ಇದೊಂದು ವಿಷಾನಿಲ ರೀ. ಏನಂತ ಕರಿತೇವೆ ಅಂದ್ರೆ ಒಂದು ವಿಷಾನಿಲ ಅಂತ ಕರಿತೇವಿ. ಸೊ ನೆಕ್ಸ್ಟ್ ಕ್ವಶನ್ ಬ್ಯೂಟೇನ್ ಮತ್ತು ಪ್ರೋಫೇನ್, ಆಕ್ಸಿಜನ್. ನೆಕ್ಸ್ಟ್ ಆಪ್ಷನ್ ಬ್ಯೂಟೇನ್ ಮತ್ತು ಪ್ರೋಫೇನ್, ಆಕ್ಸಿಜನ್ ಮತ್ತು ನೈಟ್ರೋಜನ್, ಹೈಡ್ರೋಜನ್ ಮತ್ತು ಹೀಲಿಯಂ. ನೋಡ್ರಿ ಬ್ಯೂಟೇನ್ ಮತ್ತು ಪ್ರೋಫೇನ್ ಹೌದಾ, LPG ಅಲ್ಲಿ ಕಂಟೇನ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಬ್ಯೂಟೇನ್ ಮತ್ತು ಪ್ರೋಫೇನ್ ಅನ್ನೋದು ಏನಪ್ಪಾ ಅಂದ್ರೆ LPG ಅಲ್ಲಿ ಕಂಡು ಬರ್ತೀವಿ. ಹಾಗಾದ್ರೆ ಆಕ್ಸಿಜನ್ ಮತ್ತು ನೈಟ್ರೋಜನ್ ಇದನ್ನು ಕೂಡ ನಾನು ನಿಮ್ಗೆ ಲಾಸ್ಟ್ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೆಕ್ಸ್ಟ್ ಹೈಡ್ರೋಜನ್ ಮತ್ತು ಹೀಲಿಯಂ ಇದು ಕೂಡ ಸೂರ್ಯನಲ್ಲಿ ಕಂಡು ಬರ್ತಕ್ಕಂತಹ ಎರಡು ಪ್ರಮುಖವಾಗಿರ್ತಕ್ಕಂಥ ಅನಿಲ ಅಂತಲೇ ನಾವು ಯಾವ್ದನ್ನ ಕರಿತೇವಿ, ಹೈಡ್ರೋಜನ್ ಮತ್ತು ಹೀಲಿಯಂ ಅನ್ನ ಕರಿತೇವಿ. ಹೌದಾ, ಬಲೂನ್ಗಳಲ್ಲಿ, ಪ್ಯಾರಾಶೂಟ್ಗಳಲ್ಲಿ ನಾವು ಯಾವ ಒಂದು ಅನಿಲವನ್ನ ಯೂಸ್ ಮಾಡ್ತೇವೆ ಅಂದ್ರೆ ಹೀಲಿಯಂ ಅನ್ನ ಯೂಸ್ ಮಾಡ್ತೀವಿ. ಹೌದಾ, ಸೊ ಈ ರೀತಿಯಾಗಿ ಒಂದು ಕ್ವಶನ್ಸ್ ಗಳನ್ನ ನಿಮಗೆ ಕೇಳ್ತಾ ಇದಾರ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಂತಹ ಕ್ವಶನ್ಸ್ ಗಳು LPG ಕೇಳ್ಬೋದು, CNG ಅಂತ ಕರಿತೇವಿ. ಹೌದಾ, CNG ಗಳ ಬಗ್ಗೆ ಕೇಳ್ತೇವೆ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಲೇ ನಾವು ಕರಿತೀವಿ. ಹೌದಾ, ಆಮೇಲೆ LPG ಅಂತ ಕರಿತೇವಿ, ಲಿಕ್ವಿಡ್ ಪ್ಯೂರಿಫೈಡ್ ಗ್ಯಾಸ್ ಅಂತಲೇ ಕರಿತೇವಿ. ಹೌದಾ, ಸೊ ಆಪ್ಷನ್ಸ್ ಗಳ ಜೊತೆಗೆ ಕ್ವಶನ್ಸ್ ಗಳನ್ನು ಕೂಡ ನಿಮ್ಗೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಂತೀರಿ. ಸೊ ವೈಲ್ ರೀಡಿಂಗ್ ದಿ ಕ್ವಶನ್ ಕೇರ್ಫುಲ್ ಆಗಿ ರೀಡ್ ಮಾಡ್ರಿ. ಹೌದಾ, ಬಿಕಾಸ್ ಎಷ್ಟೋ ಜನ ಹುಡುಗರು ಯಾವ್ದೋ ಒಂದು ಕ್ವಶನ್ ಅನ್ನ ನೋಡಿರ್ತಾರೆ, ಆಪ್ಷನ್ ಅನ್ನ ಏನೋ ಹಾಕ್ ಬಂದಿರ್ತಾರೆ. ಸೊ ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಹಳಷ್ಟು ಟ್ವಿಸ್ಟ್ ಮಾಡ್ತಾ ಇದ್ದಾನೆ, ಅಪ್ಡೇಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾನೆ. ಸೊ ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದು ಕ್ವಶನ್ ಅನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ, ಸಸ್ಯಗಳನ್ನು ಯಾವ ರೀತಿಯಾಗಿ ಒಂದು ಆಹಾರವನ್ನ ತಯಾರಿಸ್ಕೊಳ್ತದೆ, ಪ್ರಕಾಶ ಸಂಶ್ಲೇಷಣೆ ಅಂತಲೇ ನಾವು ಹೇಳಿದ್ವಿ. ಸೊ ಅದು ಆಕ್ಚುಲಿ ಮೇನ್ಲಿ ಅದನ್ನ ನಮಗ್ ಮುಂಚೆ ಹೇಗ್ ಕೇಳ್ತಿದ್ದ ಅಂದ್ರೆ ದ್ಯುತಿ ಸಂಶ್ಲೇಷಣ ಅಂತ ಕೇಳ್ತಿದ್ದ. ಹೌದಾ, ಇವಾಗ ಏನಪ್ಪಾ ಅಂದ್ರೆ ಅದನ್ನ ನಾವ್ ಏನಂತ ಕರಿತಾ ಇದ್ದೀವಿ, ಪ್ರಕಾಶ ಸಂಶ್ಲೇಷಣೆ, ದ್ಯುತಿ ಸಂಶ್ಲೇಷಣ ಅಂತೆಲ್ಲ ಕೇಳ್ತಾ ಇದ್ದ. ನೆಕ್ಸ್ಟ್ ಹ್ಯೂಮನ್ ಹಾರ್ಟ್ ಹ್ಯಾಸ್, ನೋಡ್ರಿ ಮಾನವನ ಹೃದಯವು ಎಷ್ಟು ಕೋಣೆಗಳನ್ನ ಹೊಂದಿದೆ? ಅದ ನೋಡ್ರಿ ಆಪ್ಷನ್ ಎ 2 ಚೇಂಬರ್ಸ್, 2 ಚೇಂಬರ್ಸ್, 3 ಚೇಂಬರ್ಸ್, 4 ಚೇಂಬರ್ಸ್, 5 ಚೇಂಬರ್ಸ್. ನೋಡ್ರಿ ಇಲ್ಲಿ 2 ಚೇಂಬರ್ಸ್ ಅನ್ನ ಹೊಂದಿರೋದು ಯಾವ್ದಪ್ಪ ಅಂದ್ರೆ ಫಿಶಸ್, ಮೀನುಗಳು ಏನಪ್ಪಾ ಅಂದ್ರೆ 2 ಚೇಂಬರ್ಸ್ ಗಳನ್ನ ಹೊಂದಿರ್ತದೆ. 3 ಚೇಂಬರ್ಸ್ ಅನ್ನ ಹೊಂದಿರೋದು ಆಂಫಿಬಿಯನ್ಸ್ ಅಂತ ಕರಿತೇವೆ ನಾವು, ಆಂಫಿಬಿಯನ್ಸ್ ಅಂತ ಕರಿತೇವಿ. ಹಾವು, ಕಪ್ಪೆ ಇವೆಲ್ಲ ಏನಪ್ಪಾ ಆಂಫಿಬಿಯನ್ಸ್ ಗಳಲ್ಲಿ ಬರ್ತಾವ. ಇದನ್ನು ಏನಪ್ಪಾ ಅಂದ್ರೆ ಆಂಫಿಬಿಯನ್ಸ್ 3 ಕೋಣೆನ ಹೊಂದಿರ್ತೀವಿ ಎಕ್ಸೆಪ್ಟ್ ಕ್ರೊಕೊಡೈಲ್. ಕ್ರೊಕೊಡೈಲ್ಗೆ ಏನಿರ್ತಪ್ಪ ಅಂದ್ರೆ 4 ಚೇಂಬರ್ಸ್ ಗಳನ್ನ ಹೊಂದಿರ್ತೀವಿ. ಅದನ್ನ ಬಿಟ್ರೆ ಆಂಫಿಬಿಯನ್ಸ್ಗೆಲ್ಲ 3 ಕೋಣೆಗಳನ್ನ ಹೊಂದಿರ್ತದೆ. ನೆಕ್ಸ್ಟ್ 4 ಚೇಂಬರ್, ನೋಡ್ರಿ 4 ಚೇಂಬರ್ಡ್ ಅನ್ನ ನಮ್ಮಲ್ಲಿನೂ ನಾವು ಮಾನವರಲ್ಲಿನೂ ಕೂಡ ನಾವು ಏನ್ ಮಾಡ್ತೀವಿ, ಕಾಣ್ ಬರ್ತೀವಿ. ಅಪಧಮನಿ, ಅಭಿಧಮನಿ, ಬಲರುತ್ಕರ್ಣ, ಬಲರುತ್ಕರ್ಷಿ. ಹೌದಾ, ಈ ರೀತಿಯಾಗಿ ನಾವು ಕೆಲವೊಂದು ಪಾರ್ಟ್ಸ್ ಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆ ಒಂದು ಆನ್ಸರ್ ಏನಪ್ಪಾ ಅಂದ್ರೆ 4 ಚೇಂಬರ್ಸ್ ಅಂತಲೇ ಕರಿತೀವಿ. ನೆಕ್ಸ್ಟ್ ಕೋಶದ ಶಕ್ತಿ ಕೇಂದ್ರ ಯಾವುದು? ಬಹಳಷ್ಟು ಬಾರಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಕೋಶದ ಶಕ್ತಿ ಕೇಂದ್ರ ಕೇಳ್ತಾರೆ, ರಾಸಾಯನಿಕ ಕಾರ್ಖಾನೆ ಕೇಳ್ತಾರೆ, ಅಡುಗೆ ಮನೆ ಅಂತಲೇ ಕೇಳ್ತಾರೆ. ಹೌದಾ, ಈ ರೀತಿಯಾಗಿ ಜೀವಕೋಶ ಅಥವಾ ಕೋಶದ ಬಗ್ಗೆ ಬಂದಾಗ ಈ ತರ ಒಂದು ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂತಹ ಸಂಭವ ಬಹಳ ಇರ್ತದೆ. ಹೌದಾ, ಇವತ್ತಿನ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಕೋಶದ ಶಕ್ತಿ ಕೇಂದ್ರ ಯಾವುದು? ನೋಡ್ರಿ ಕೋಶದ ಶಕ್ತಿ ಕೇಂದ್ರ ಅಲ್ಲಿ ಏನ್ ಕ್ವಶನ್ ಕೇಳಿದ್ರೆ ಶಕ್ತಿ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಹೌದಾ, ಶಕ್ತಿ ಕೇಂದ್ರ ಯಾವ್ದು ಅಂತ ಕೇಳಿದಾರೆ. ನ್ಯೂಕ್ಲಿಯಸ್
ಹೌದಾ. ಕೋಶದಕ್ಕೆ ಕೇಂದ್ರವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನ್ಯೂಕ್ಲಿಯಸ್. ಸೊ ಈ ಒಂದು ಕೋಶ ಕೇಂದ್ರವನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಬ್ರೌನ್. ಯಾರಪ್ಪ ಅಂದ್ರೆ ರಾಬರ್ಟ್ ಬ್ರೌನ್. ಅಂಡ್ ಇದನ್ನು ಕೂಡ ಬಹಳಷ್ಟು ಸಾರಿ ಕೇಳ್ತಕ್ಕಂಥ ಕೋಶ ಕೇಂದ್ರವನ್ನು ಕಂಡು ಹಿಡಿದವರು ಯಾರು ಅಂತೇಳಿ ಇದು ಈ ಒಂದು ಕ್ವಶನ್ ಕೂಡ ಬಹಳಷ್ಟು ಬಾರಿ ಕೇಳಿದ್ದಾರೆ. ಹೌದಾ. ಕೋಶ ಕೇಂದ್ರವನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ರಾಬರ್ಟ್ ಬ್ರೌನ್. ಹಾಗಾದ್ರೆ ಕೋಶ ಕೇಂದ್ರದಲ್ಲಿ ನಾವು ಏನನ್ನ ಕಾಣ್ತೀವಿ? ಸೊ DNA ಮತ್ತು RNA. ಸೊ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಂಡ್ ರೈಬೋನ್ಯೂಕ್ಲಿಕ್ ಆಸಿಡ್. ಹೌದಾ. ಸೊ DNA ಮತ್ತು RNA. ಹೌದಾ. ಯಾರು ಕಂಡು ಹಿಡಿದ್ರು ಇದನ್ನಪ್ಪ ಅಂದ್ರೆ ವ್ಯಾಟ್ಸನ್ ಮತ್ತು ಕ್ರಿಕ್ ರವ್ರು ಏನ್ ಮಾಡ್ತಾರಪ್ಪ ಅಂದ್ರೆ DNA ಅನ್ನ ಕಂಡು ಹಿಡಿತಾರೆ. ಸೊ ಇದು ಕೋಶಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಡ್ ಇದನ್ನ ಇನ್ನೊಂದು ಏನಪ್ಪಾ ಕರೀತಾರೆ ಅಂದ್ರೆ ಅತಿ ದೊಡ್ಡ ಕಣದಂಗ ಅಂತ ಕರೀತಾರೆ. ಹೌದಾ. ಕೋಶದ ಕೇಂದ್ರವನ್ನ ಅತಿ ದೊಡ್ಡ ಕಣದಂಗ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೋಶದ ಅತಿ ಚಿಕ್ಕ ಕಣದಂಗ ಅಂತ ಕರೋದು ಯಾವ್ದಪ್ಪ ಅಂದ್ರೆ ರೈಬೋಸೋಮ್ ಅನ್ನ. ಇಷ್ಟು ನೆನ್ಪಿಟ್ಕೊಡ್ರಿ. ದೊಡ್ಡಕ್ಕೆ ಒಂದು ಕಣದಂಗ ಅಂತ ಬಂದಾಗ ಅತಿ ದೊಡ್ಡ ಕಣದಂಗ ಕೋಶ ಕೇಂದ್ರ ಅಂತ ಕರಿತೇವಿ. ಅತಿ ಚಿಕ್ಕ ಕಣದಂಗ ಬಂದ್ರೆ ರೈಬೋಸೋಮ್ ಅಂತ ಕರಿತೇವಿ. ನೆಕ್ಸ್ಟ್ ಆಲ್ರೆಡಿ ರೈಬೋಸೋಮ್ ಆಪ್ಷನ್ ಇದೆ ಇಲ್ಲೇ. ಹೌದಾ. ಇದನ್ನ ಯಾರಪ್ಪ ಕಂಡು ಹಿಡಿದ್ರು ರೈಬೋಸೋಮ್ ಅಂದ್ರೆ ಎಮಿಲ್ ಪಲ್ಲೇಡ್ ರವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ರೈಬೋಸೋಮ್ ಅನ್ನ ಕಂಡು ಹಿಡಿತಾರೆ. ಎಮಿಲ್ ಪಲ್ಲೇಡ್. ಪಲ್ಲೇಡ್ ರವ್ರು ಏನಪ್ಪಾ ಅಂದ್ರೆ ರೈಬೋಸೋಮ್ ಅನ್ನ ಕಂಡು ಹಿಡಿತಾರೆ. ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಮೈಟ್ರೋಕಾಂಡ್ರಿಯಾ. ಸೊ ಮೈಟ್ರೋಕಾಂಡ್ರಿಯಾ ಅನ್ನೋದೇನಪ್ಪಾ ಅಂದ್ರೆ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೇವಿ. ಹಾಗಾದ್ರೆ ಕೋಶದ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಮೈಟ್ರೋಕಾಂಡ್ರಿಯಾವನ್ನ ಬಯೋಬ್ಲಾಸ್ಟ್ ಗಳಂತೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ರಿಚರ್ಡ್ ಆಲ್ಟ್ಮನ್ ರವರು ಕರೀತಾರೆ. ಹೌದಾ. ಅದೇ ರೀತಿಯಾಗಿ ಮೈಟ್ರೋಕಾಂಡ್ರಿಯಾ ಅಂತ ಒಂದು ಹೆಸರನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಕಾರ್ಲ್ ಬೆಂಡಾರ್ ಅವರು ಅಂತ ಕರಿತೇವಿ. ಹೌದಾ. ಅಂಡ್ ನೆಕ್ಸ್ಟ್ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ಮೈಟ್ರೋಕಾಂಡ್ರಿಯಾ ಅಂದ್ರೆ ATP. ಸೊ ATP ಫುಲ್ ಫಾರ್ಮ್ ಅನ್ನು ಕೂಡ ಬಹಳಷ್ಟು ಬಾರಿ ಕೇಳಿದ್ದಾರೆ. ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತಲೇ ನಾವು ಕರಿತೇವಿ. ಹೌದಾ. ಮೈಟ್ರೋಕಾಂಡ್ರಿಯಾ ಶಕ್ತಿ ಯಾವ ರೀತಿಯಾಗಿರ್ತಂತ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ATP ರೂಪದ ಶಕ್ತಿ. ಟೈಮ್ಸ್ ಅವ್ರು ATP ಅಷ್ಟೇ ಕೊಡ್ತಾರ. ಟೈಮ್ಸ್ ಬಿಕಾಸ್ ATP ಅಂದ್ರೆ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫುಲ್ ಫಾರ್ಮ್ಸ್ ಗಳು ಬರ್ತದೆ. ಹೌದಾ. ಅಲ್ಲಿ ನಿಮ್ಗೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತಲೂ ಕೊಡ್ತಾರ ಅಂಡ್ ಅಡಿನೋಸೈನ್ ಟೆಟ್ರಾಫಾಸ್ಫೇಟ್ ಅಂತಲೂ ಕೊಡ್ತಾರ. ಸೊ ಡೋಂಟ್ ಕನ್ಫ್ಯೂಸ್ ಇಟ್. ಸೊ ಅಡಿನೋಸೈನ್ ಟ್ರೈಫಾಸ್ಫೇಟ್. ಸೊ ಇದನ್ನು ಸ್ವಲ್ಪ ಗಮನ ಕೊಟ್ಟು ನೀವು ಕೇಳಬೇಕು. ಯಾಕಂದ್ರೆ ಈ ತರ ಆಪ್ಷನ್ಸ್ ಗಳು ಕನ್ಫ್ಯೂಷನ್ ಆಗೋದು ತುಂಬಾ ಇರ್ತದೆ. ಹಂಗಾದ್ರೆ ಯಾವ್ದ್ರಲ್ಲಿ ಮೈಟ್ರೋಕಾಂಡ್ರಿಯಾ ಕಂಡು ಬರೋದಿಲ್ಲ? ಹೌದಾ. ಕಂಡು ಬರೋದಿಲ್ಲ ಎಲ್ಲಪ್ಪ ಅಂದ್ರೆ RBC ನಲ್ಲಿ ಮೈಟ್ರೋಕಾಂಡ್ರಿಯಾ ಕಂಡು ಬರೋದಿಲ್ಲ. ಈ ಒಂದು ಸೆಲ್ ನಲ್ಲಿ ಮೈಟ್ರೋಕಾಂಡ್ರಿಯಾ ಕಂಡು ಬರೋದಿಲ್ಲ. ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ಕೋಶ ದ್ರವ್ಯ. ನೋಡ್ರಿ, ಕೋಶ ದ್ರವ್ಯ ಅನ್ನೋದೇನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ನಲ್ಲಿ. ಹೌದಾ. ಈ ರೀತಿಯಾಗಿ ನ್ಯೂಕ್ಲಿಯಸ್ ಇರ್ತದೆ. ಇದು ಕೋಶ ಕೇಂದ್ರ ಅಂತಲೇ ನಾವು ಕರಿತೇವಿ. ಹೌದಾ. ಹಂಗಾದ್ರೆ ಇದು ಏನಪ್ಪಾ ಅಂದ್ರೆ ಕೋಶ ಪೊರೆ. ಇದಕ್ಕೆ ನಾವೇನಂತ ಕರಿತೇವಿ? ಕೋಶ ಪೊರೆ, ಸೆಲ್ ಮೆಂಬ್ರೇನ್ ಅಂತ ಕರಿತೇವಿ ಇದನ್ನ. ಸೆಲ್ ಮೆಂಬ್ರೇನ್. ನೆಕ್ಸ್ಟ್. ಹೌದಾ. ಇದು ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪ್ರೋಟೀನ್ ಮತ್ತು ಲಿಪಿಡ್ ಗಳಿಂದ ಮಾಡಲ್ಪಟ್ಟಿದೆ. ಪ್ರೋಟೀನ್ ಮತ್ತು ಲಿಪಿಡ್ ಯಾವ್ದಪ್ಪ ಅಂದ್ರೆ ಕೋಶ ಪೊರೆ. ಹಂಗಾದ್ರೆ ಇಲ್ಲಿ ಏನು ಜಲಿ ಆಕಾರದಲ್ಲಿ ಪದಾರ್ಥ ಏನಿರ್ತದಲ್ಲ, ನೀರಿನ ಆಕಾರದಲ್ಲಿ ಅಥವಾ ಜಲಿ ಆಕಾರದಲ್ಲಿ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಸೈಟೋಪ್ಲಾಸಮ್. ಇದು ಕೋಶ ಕೋಶ ದ್ರವ್ಯ ಅಂತಲೇ ನಾವ್ ಏನ್ ಮಾಡ್ತೀವಿ ಇದನ್ನ ಕರಿತೇವಿ. ಸೊ ಹಂಗಾದ್ರೆ ಇದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನಷ್ಟು ನಾವು ನೀರನ್ನ ನೋಡ್ತೀವಿ ಅಂದ್ರೆ 60 to 65% ನಷ್ಟು ನಾವು ನೀರಿನ ಅಂಶವನ್ನ ನೋಡ್ತೇವಿ. ಹೌದಾ. ಇದನ್ನ ಸೈಟೋಪ್ಲಾಸಮ್ ಅಂತ ಕರಿತೇವಿ. ಸೈಟೋಪ್ಲಾಸಮ್ ಅಂತ ಕರಿತೇವಿ. ಹೌದಾ. ಎಷ್ಟು ಪರ್ಸೆಂಟೇಜ್ ಎದರಿಂದ ಮಾಡಲ್ಪಟ್ಟಿರ್ತದ ಅಂತಂದ್ರೆ ನೀರಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಹೌದಾ. ಎಷ್ಟು ಪರ್ಸೆಂಟೇಜ್ ಇರ್ತದ ಅಂದ್ರೆ 60 to 65% ಅಷ್ಟು ನಾವು ಏನನ್ನ ಕಾಣ್ತೀವಿ? ವಾಟರ್, ನೀರನ್ನ ಕಾಣ್ತೀವಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ನಾವು ಕಂಡು ಬರೋದೇನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ಅನ್ನ ಕಂಡು ಬರ್ತೀವಿ. ಹೌದಾ. ಇಲ್ಲಿ ನಾವು ಏನ್ ಕಂಡು ಬರ್ತಿದ್ವಿ ಅಂದ್ರೆ ನ್ಯೂಕ್ಲಿಯಸ್ ಅನ್ನ ಕಂಡು ಬರ್ತೀವಿ. ಸೊ ಈ ಒಂದು ನ್ಯೂಕ್ಲಿಯಸ್ ಅನ್ನ ಕಂಡು ಹಿಡಿದವ್ರು ಯಾರು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಸೊ ಈ ರೀತಿಯಾಗಿ ನಿಮ್ಮ ಕ್ವಶನ್ಸ್ ಗಳನ್ನ ಕೇಳಬಹುದು. ಹೌದಾ. ಕೋಶದ ಶಕ್ತಿ ಕೇಂದ್ರ ಯಾವುದು? ಕೋಶದ ರಾಸಾಯನಿಕ ಕಾರ್ಖಾನೆ ಅಂತಲೇ ಯಾವ್ದನ್ನ ಕರಿತೀವಿ? ರಾಸಾಯನಿಕ ಕಾರ್ಖಾನೆ ಅಂತಲೇ ಗಾಲ್ಗಿ ಸಂಕೀರ್ಣವನ್ನ ಕರಿತೇವೆ. ಹಾಗಾದ್ರೆ ಗಾಲ್ಗಿ ಸಂಕೀರ್ಣವನ್ನ ಕಂಡು ಹಿಡಿದವ್ರು ಯಾರು? ಫೆಮಿಲಿಯೋ ಗಾಲ್ಗಿ ಅಂತಲೇ ಕರಿತೇವಿ. ಹೌದಾ. ಅದಾದ ನಂತರ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಬಗ್ಗೆ ಕೇಳ್ತಾರೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅನ್ನ ಯಾರು ಕಂಡು ಹಿಡಿದ್ರು? ಪೋರ್ಟರ್ ಅನ್ನುವಂತ ವ್ಯಕ್ತಿ ಕಂಡು ಹಿಡಿತಾರೆ. ಅದಾದ ನಂತರ ಲೈಸೋಸೋಮ್ ಅನ್ನ ಯಾರು ಕಂಡು ಹಿಡಿತಾರೆ? ಹಾಗಾದ್ರೆ ಲೈಸೋಸೋಮ್ ಅನ್ನ ಸ್ಪೆಸಿಫಿಕ್ ಆಗಿ ನಾವು ಅದನ್ನ ಏನಂತ ಕರಿತೇವಿ? ಯಾವ್ದು ರೀತಿಯಾಗಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ? ಸ್ಯೂಸೈಡ್ ಬ್ಯಾಗ್ ಅಂತ ಕರಿತೇವಿ. ಹೌದಾ. ಕೋಶದ ಒಂದು
ಸ್ಯೂಸೈಡ್ ಬ್ಯಾಗ್ ಪವರ್ ಸೆಲ್ ನ ಒಂದು ಸ್ಯೂಸೈಡ್ ಬ್ಯಾಗ್ ಅಂತಲೇ ನಾವ್ ಏನ್ ಮಾಡ್ತೀವಿ, ಲೈಸೋಸೋಮ್ ಅನ್ನ ಕರಿತೇವೆ. ಹಂಗಾದ್ರೆ ಲೈಸೋಸೋಮ್ ಅನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಕೆ ಡುಡುವೆ ಅಂತ ಕರಿತೇವೆ. ಅದಾದ ನಂತರ ಇನ್ನೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ಅಡುಗೆ ಮನೆ ಅಂತಲ್ಲಿ ಯಾವ್ದು ಕರಿತೇವೆ, ಸೆಲ್ ನ ಒಂದು ಅಡುಗೆ ಮನೆ ಅಂತಲ್ಲಿ ನಾವು ಯಾವ್ದನ್ನ ಕರಿತೇವೆ, ಸೊ ಕ್ಲೋರೋಪ್ಲಾಸ್ಟ್, ಹರಿದ್ರೇನು ಅಂತಲೇ ಕರಿತೇವೆ. ಸೊ ಈ ಒಂದು ಇಂತಹ ಒಂದು ಪ್ರಶ್ನೆಗಳು ಕೇಳ್ತಕ್ಕಂಥದ್ದನ್ನು ಸಾಧ್ಯತೆ ಬಹಳಷ್ಟು ಇರ್ತದೆ. ಸೊ ಸೆಲ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ. ಇನ್ ಬರ್ತಕ್ಕಂಥ ನೆಕ್ಸ್ಟ್ ಹಾರ್ಡ್ಲಿ ನಿಮಗೆ ಬಹಳಷ್ಟು ಟೈಮ್ ಇಲ್ಲ, ಬಹಳ ಆದ್ರೆ ಇನ್ನೊಂದು 5 ದಿನ, ಒಂದು 5-6 ದಿನ ಅಷ್ಟೇ ನಿಮಗೆ ಟೈಮ್ ಉಳಿದಿದೆ. ಯಾಕಂದ್ರೆ ಅಗ್ನಿವೀರ್ ಎಕ್ಸಾಮ್ಸ್ಗಳು ತುಂಬಾ ಸಮೀಪ ಬರ್ತಾ ಇದೆ. ಅಗ್ನಿವೀರ್ ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಗಳ ಬಹಳಷ್ಟು ಸಾರಿ ಕೇಳ್ತಾ ಇದ್ದಾನ. ಸೊ ಸ್ವಲ್ಪ ಏನ್ ಮಾಡ್ರಿ, ಇಂತಹ ಒಂದು ಕ್ವಶನ್ಸ್ ಗಮನವನ್ನ ಕೊಡ್ರಿ. ಸೊ ಒತ್ತಡವನ್ನ ಅಳೆಯಲು ಬಳಸ್ತಕ್ಕಂತಹ ಒಂದು ಸಾಧನ, ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ದಿ ಪ್ರೆಷರ್. ಆಕ್ಚುಲಿ ಅದು ಆಪ್ಷನ್ ಇಲ್ಲ, ಇದು ಕ್ವಶನ್ ಅನ್ನ ಅಟ್ಮಾಸ್ಫಿರಿಕ್ ಅಂತ ಮಾಡ್ಕೊಡ್ರಿ. ಅಟ್ಮಾಸ್ಫೆರಿಕ್ ಪ್ರೆಷರ್ ಅಂತ ಮಾಡ್ಕೊಡ್ರಿ. ಒತ್ತಡವನ್ನ ಅಳೆಯಲು ಬಳಸ್ತಕ್ಕಂತಹ ಸಾಧನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಅಮೀಟರ್, ಆಪ್ಷನ್ ಸಿ ಬ್ಯಾರೋಮೀಟರ್, ಆಪ್ಷನ್ ಡಿ ಹೈಗ್ರೋಮೀಟರ್ ಅಂತ ಕರಿತೇವಿ. ಆಪ್ಷನ್ ಎ ಥರ್ಮೋಮೀಟರ್ ಬಾಡಿ ಟೆಂಪರೇಚರ್ ಅನ್ನ ನಾವು ಅಳಿತೆ ಮಾಡ್ತೀವಿ ಅಂತ ಹೇಳಿದೀವಿ. ಅಮೀಟರ್ ಹೌದಾ, ವಿದ್ಯುತ್ ಪ್ರವಾಹವನ್ನ ಅಳಿತಕ್ಕಂತ ಒಂದು ಸಾಧನ ಹೌದಾ. ಆಮೇಲೆ ಬ್ಯಾರೋಮೀಟರ್, ಹೈಗ್ರೋಮೀಟರ್. ಸೊ ನೋಡ್ರಿ, ಅಟೋಮಿಕ್ ಪ್ರೆಷರ್ ಆಲ್ರೆಡಿ ಫಸ್ಟ್ ಕ್ವಶನ್ ಅಲ್ಲೇ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದ್ರೆ ಈ ಒಂದು ಪ್ರಶ್ನೆ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಬ್ಯಾರೋಮೀಟರ್ ಅಂತ ಕರಿತೀವಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್, ವಾತಾವರಣದ ಒತ್ತಡವನ್ನು ಅಳಿತಕ್ಕಂತ ಮಾಪನ ಯಾವ್ದಪ್ಪ ಅಂದ್ರೆ ಬ್ಯಾರೋಮೀಟರ್. ಜಸ್ಟ್ ಚೇಂಜ್ ದಿಸ್ ಕ್ವಶನ್, ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ. ನೆಕ್ಸ್ಟ್, ರಕ್ತದ ಗುಂಪನ್ನು ಕಂಡು ಹಿಡಿದವರು ಯಾರು? ಸೊ ನೋಡ್ರಿ, ಈ ಒಂದು ಕ್ವಶನ್ ಕೂಡ ಒಂದ್ ಕಡೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಕ್ತ ಅಂತ ಬಂದಾಗ RBC ಸೆಲ್ ಬಗ್ಗೆ ಕೇಳ್ತಾರೆ, WBC ಸೆಲ್ ಬಗ್ಗೆ ಕೇಳ್ತಾರೆ ಹೌದಾ. RBC ಯ ಜೀವಿತಾವಧಿ ಎಷ್ಟು, WBC ಯ ಜೀವಿತಾವಧಿ ಎಷ್ಟು ಹೌದಾ. RBC ಬಂದಾಗ 150 120 ಅದ್ರದ್ದು ಜೀವಿತಾವಧಿ ಹೌದಾ. ಆಮೇಲೆ WBC ಎಷ್ಟಪ್ಪ ಅಂದ್ರೆ 14 ದಿನಗಳು, ಅಂದ್ರೆ 7 ದಿನಗಳು ಅಂತ 7ರಿಂದ 14 ದಿನಗಳವರೆಗೆ, ಅಂದ್ರೆ 2 ವಾರಗಳಷ್ಟು ನಾವ್ ಏನ್ ಮಾಡ್ತೀವಿ, ನೋಡ್ತೀವಿ WBC ಯನ್ನ ಒಂದು ಜೀವಿತಾವಧಿಯನ್ನ ನೋಡ್ತೀವಿ. ಅದಾದ ನಂತರ ಮತ್ತೇನಂತ ಕ್ವಶನ್ಸ್ ಕೇಳ್ಬೋದು, ರಕ್ತದ ಪರಿಚಲನೆಯನ್ನ ಕಂಡು ಹಿಡಿದವ್ರು ಯಾರು ಹೌದಾ. ರಕ್ತದ ಪರಿಚಲನೆ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ವಿಲಿಯಂ ಹಾರ್ವೆ ಅಂತ ಕರಿತೇವಿ, ರಕ್ತದ ಪರಿಚಲನೆಯನ್ನ ಕಂಡು ಹಿಡಿದಿರ್ತಕ್ಕಂಥ. ಸೊ ಇವತ್ತಿನ ಒಂದು ಪ್ರಶ್ನೆಯಲ್ಲಿ ಒಂದು ಡಿಫರೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ ರಕ್ತದ ಗುಂಪನ್ನ ಕಂಡು ಹಿಡಿದವರು ಯಾರು? ನೋಡ್ರಿ, ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಲೈನ್ ಸ್ಟೆನ್ನರ್ or land spinner also one of the correct answer, and Darwin, Edison. ಸೊ ನೋಡ್ರಿ, ನ್ಯೂಟನ್ ನಿಮ್ಗೆ ಆಲ್ಮೋಸ್ಟ್ ಈ ಒಂದು ವಿಜ್ಞಾನಿಗಳ ಬಗ್ಗೆ ಗೊತ್ತೇ ಇದೆ. ಹಂಗಾದ್ರೆ ಇವತ್ತಿನ ಒಂದು ಈ ಪ್ರಶ್ನೆ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಲ್ಯಾಂಡ್ ಸ್ಪಿನ್ನರ್ ಹೌದಾ. ಸೊ ಲ್ಯಾಂಡ್ ಸ್ಪಿನ್ನರ್ ಅನ್ನೋರು ಏನಪ್ಪಾ ಅಂದ್ರೆ ರಕ್ತದ ಗುಂಪುಗಳನ್ನ ಎ ಬಿ, ಎ ಬಿ, O ಪಾಸಿಟಿವ್, O ನೆಗೆಟಿವ್, ಎ ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಪಾಸಿಟಿವ್, ಎ ನೆಗೆಟಿವ್, ಈ ತರ ಆಗಿ ರಕ್ತದ ಗುಂಪುಗಳನ್ನ ಯಾರು ಮಾಡಿದ್ರಪ್ಪ ಅಂದ್ರೆ ಲ್ಯಾಂಡ್ ಸ್ಪಿನ್ನರ್ ಅವ್ರು ಮಾಡ್ತಾರೆ, ಲ್ಯಾಂಡ್ ಸ್ಟೆನ್ನರ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ಪ್ಲಾಂಟ್ಸ್ ಪ್ರಿಪೇರ್ ಫುಡ್ ಬೈ. ಇದು ಲಾಸ್ಟ್ ಟೈಮು ಕೂಡ ನಿಮ್ಗೆ ಕ್ವಶನ್, ಲಾಸ್ಟ್ ಒಂದು ಕ್ಲಾಸ್ ನಲ್ಲೂ ಕೂಡ ನಾನು ನಿಮಗೆ ಇದು ಕ್ವಶನ್ ಮಾಡಿದ್ದೀನಿ ಹೌದಾ. ಸಸ್ಯಗಳು ಯಾವ ಪ್ರಕ್ರಿಯೆಯ ಮೂಲಕ ಆಹಾರವನ್ನು ತಯಾರಿಸುತ್ತದೆ? ಸೊ ಇದೇ ಕ್ವಶನ್. ಸೊ ಅಲ್ಲಿ ಅವ ಏನ್ ಆಪ್ಷನ್ ಮಾಡಿದ್ದಪ್ಪ ಅಂದ್ರೆ ಪ್ರಕಾಶ ಸಂಶ್ಲೇಷಣೆ. ಈ ಒಂದು ಕ್ವಶನ್ ಬಗ್ಗೆ ಬಹಳಷ್ಟು ರೀತಿಯಾಗಿ ಹೇಳೋದೇನ್ ಇಲ್ಲ, ಯಾಕಂದ್ರೆ ರೆಸ್ಪಿರೇಷನ್, ಡೈಜೆಷನ್, ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತಹ ಮೂಲ ಅಂಶಗಳು. ನಾಟ್ ಓನ್ಲಿ ಪ್ಲಾಂಟ್ಸ್, ಇವನ್ ಫಾರ್ ಅನಿಮಲ್ಸ್ ಆಲ್ಸೋ. ಸೊ ಇದು ಅನಿಮಲ್ಸ್ಗೂ ಕೂಡ ಹೌದಾ. ಈ ಒಂದು 4 ಅಂಶಗಳಿಂದಾನೇ ಏನಪ್ಪಾ ಅಂದ್ರೆ ಲೈಫ್ ಪ್ರೊಸೆಸ್ ನಡೀತದೆ ಅಂತ, ಜೀವ ಒಂದು ಪ್ರಕ್ರಿಯೆ ನಡೀತದೆ ಅಂತಲೇ ನಾವು ಹೇಳ್ಬೋದು ಹೌದಾ. ಅದಕ್ಕೋಸ್ಕರನೇ ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ರವರು ಏನ್ ಹೇಳ್ತಾರಪ್ಪ ಅಂದ್ರೆ ಸಸ್ಯಗಳಿಗೂ ಕೂಡ ಜೀವವಿದೆ ಅಂತ ಹೇಳ್ಕೊಡ್ತಾರ. ಯಾಕಂದ್ರೆ ಪ್ರಾಣಿಗಳಿಗೂ ಕೂಡ ನ್ಯೂಟ್ರಿಷನ್ ಹೌದಾ, ಅದಾದ ನಂತರ ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್, ಇವು 4 ಪ್ರೊಸೆಸ್ಗಳು ಕೂಡ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗ್ತಾವ. ಅದೇ ರೀತಿಯಾಗಿ ಇಲ್ಲಿ ಸಸ್ಯಗಳಲ್ಲೂ ಕೂಡ ರೆಸ್ಪಿರೇಷನ್, ಅದಾದ ನಂತರ ಡೈಜೆಷನ್, ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್ ಅದು ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ, ಅಂದ್ರೆ ಸಾಗಾಣಿಕೆ ಅಂತ ಕರಿತೀವಿ ಹೌದಾ. ಯಾವ ರೀತಿಯಾಗಿ ಈ ಒಂದು 4 ಪ್ರಕ್ರಿಯೆಗಳು ದಿನನಿತ್ಯ ಜೀವನದಲ್ಲಿ ನಮ್ಗೆ ಹೆಂಗ್ ಹೆಲ್ಪ್ ಆಗ್ತದ, ಇದು ಸೇಮ್ ಆಸ್
ಸಸ್ಯಗಳಲ್ಲಿನೂ ಕೂಡ ಏನಪ್ಪಾ ಅಂದ್ರೆ ನ್ಯೂಟ್ರಿಷನ್ ಅನ್ನ ಪಡ್ಕೊಳ್ತದೆ. ಹೌದಾ, ಖನಿಜ ಮತ್ತು ಲವಣಾಂಶಗಳ ಮೂಲಕ ನ್ಯೂಟ್ರಿಷನ್ ಅನ್ನ ಪಡ್ಕೊಳ್ತದೆ. ಅದೇ ರೀತಿಯಾಗಿ ಸಾಗಾಣಿಕೆಯನ್ನ ಮಾಡ್ತದೆ, ಡೈಜೆಸ್ಟ್ ಅನ್ನ ಮಾಡ್ತದೆ. ಅದೇ ರೀತಿಯಾಗಿ ವಿಸರ್ಜನೆನೂ ಕೂಡ ಮಾಡ್ತದೆ. ಸೊ ವಿಸರ್ಜನೆ ಅಂತ ಅಂದಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ನೀವು ಕನ್ಫ್ಯೂಷನ್ ಮಾಡ್ಕೋತೀರಿ, ಮೇಡಮ್ ಅದೇ ಯಾವ ರೀತಿಯಾಗಿ ವಿಸರ್ಜನೆಯನ್ನ ಆಗ್ತದೆ ಸಸ್ಯಗಳಲ್ಲಿ? ನೋಡ್ರಿ, ಎಲೆಗಳು ಉದುರುವುದು ಕೂಡ ವಿಸರ್ಜನೆನ ಅಂತ ಕರಿತೇವಿ. ಬೇಡವಾಗಿರ್ತಕ್ಕಂತಹ ಪದಾರ್ಥವನ್ನ ದೇಹದಿಂದ ಹೊರಗೆ ಹಾಕೋದಕ್ಕ ನಾವ್ ಏನಂತ ಕರಿತೀವಿ? ವಿಸರ್ಜನೆ. ಅದು ನಾವು ಮಾನವರಲ್ಲಿನೂ ಕೂಡ ನೋಡ್ತೀವಿ, ಆಸ್ ಸೇಮ್ ಆಸ್ ಪ್ಲಾಂಟ್ಸ್ ನಲ್ಲಿನೂ ಕೂಡ ನಾವ್ ಏನ್ ಮಾಡ್ತೀವಿ ಅದನ್ನ ನಾವು ಕಾಣ್ತೀವಿ. ಹೌದಾ, ಸೊ ಅದೇ ರೀತಿಯಾಗಿ ಸಸ್ಯಗಳಲ್ಲಿನೂ ಕೂಡ ವಿಸರ್ಜನೆ ಪ್ರೊಸೆಸ್ ಯಾವ ರೀತಿ ಇರ್ತದಪ್ಪ ಅಂದ್ರೆ, ಎಲೆಗಳು ಉದುರುವ ಮೂಲಕ, ತೊಗಟೆಗಳು ಉದುರುವ ಮೂಲಕ, ತೊಗಟೆಗಳು ಉಚ್ಚ ಬೀಳುವ ಮೂಲಕ, ಹೌದಾ, ಅವುಗಳನ್ನ ಇದು ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿ ನಡೀತಕ್ಕಂತ ಒಂದು ವಿಸರ್ಜನೆ ಅಂತ ಕರಿತೇವೆ. ಹೌದಾ, ಸೊ ಸಸ್ಯಗಳು ಯಾವ ಪ್ರಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸ್ತದೆ? ನಾನು ಲಾಸ್ಟ್ ಕ್ಲಾಸ್ ನಲ್ಲೂ ಕೂಡ ಹೇಳಿದೆ ನಿಮ್ಗ, ಸಸ್ಯಗಳು ಆಟೋಟ್ರೋಫಿಕ್. ಹೌದಾ, ಪ್ಲಾಂಟ್ಸ್ ಆರ್ ಆಟೋಟ್ರೋಫಿಕ್. ಸಸ್ಯಗಳು ನಾವ್ ಏನಂತ ಕರಿತೀವಿ? ಸ್ವಪೋಷಕ. ಯಾಕಂದ್ರೆ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳೋದಕ್ಕೆ ನಾವ್ ಏನಂತ ಕರಿತೀವಿ? ಸ್ವಪೋಷಕ ಜೀವಿ. ಹೌದಾ, ಇನ್ನೊಬ್ರ ಮೇಲೆ ಅದು ಡಿಪೆಂಡ್ ಆಗಿತ್ತು ಅಂದ್ರೆ ನಾವ್ ಏನಂತ ಕರಿತೀವಿ? ಪರಪೋಷಕ ಅಂತ ಕರಿತೇವೆ, ಹೆಟರೋಟ್ರೋಫಿಕ್ ಅಂತ ಕರಿತೇವಿ. ಮನುಷ್ಯ ಅಂತ ತಗೊಂಡಾಗ ಇದು ಮನುಷ್ಯ ಹೆಟರೋಟ್ರೋಫಿಕ್ ಆಗ್ತಾನೆ. ಹೌದಾ, ಸಸ್ಯ ಅಂತ ತಗೊಂಡಾಗ ದ್ವಿತೀಯ ಸಂಶ್ಲೇಷಣ ಮೂಲಕ ಅಂದ್ರೆ ಸೂರ್ಯನ ಮೂಲಕ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ತಕ್ಕಂತಹ ಪ್ರಕ್ರಿಯೆಯನ್ನು ಹೊಂದಿರೋದ್ರಿಂದ ಇದನ್ನ ನಾವು ಏನಂತ ಕರಿತೇವಿ? ಫೋಟೋಸಿಂಥಸಿಸ್. ಏನಪ್ಪಾ ಅಂದ್ರೆ ಸಸ್ಯಗಳು ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣ ಒಂದು ಮುಖಾಂತರ ಏನ್ ಮಾಡ್ತದೆ ಅಂದ್ರೆ ಆಹಾರವನ್ನ ತಯಾರಿಸ್ಕೊಳ್ತದೆ. ಇದೊಂದು ಆಪ್ಷನ್, ಇದು ಕ್ವಶನ್ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಫೋಟೋಸಿಂಥಸಿಸ್. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಸೊ ನೋಡ್ರಿ, ಗ್ರಹಗಳಂತ ಬಂದಾಗ ಅದು ಜಿಯೋಗ್ರಫಿಗೆ ಅಷ್ಟೇ ಸಂಬಂಧ ಪಡೋದಿಲ್ಲ, ಆಲ್ಸೋ ಇನ್ಕ್ಲೂಡಿಂಗ್ ಫಾರ್ ದಿ ಸೈನ್ಸ್ ಸಬ್ಜೆಕ್ಟ್. ಯಾಕಂದ್ರೆ ಗ್ರಹಗಳ ಬಗ್ಗೆನೂ ಕೂಡ ಲಾಸ್ಟ್ ಟೈಮ್ ಅಗ್ನಿವೀರ್ ನಲ್ಲಿ ಕ್ವಶನ್ ಕೇಳಿದ್ರು. ಉಂಗುರುಗಳನ್ನ ಹೊಂದಿರತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದ್ರು. ಹೌದಾ, ಅದಾದ ನಂತರ ಅತಿ ಹೆಚ್ಚು ಶೈನ್ ಆಗ್ತಕ್ಕಂತಹ ಒಂದು ಗ್ರಹ ಯಾವುದು ಅಂತ ಕೇಳಿದ್ರು, ಹೊಳೆಯತಕ್ಕಂತ ಗ್ರಹ ಯಾವುದು ಅಂತ. ಅದಾದ ನಂತರ ಶೀತ ಗ್ರಹ ಅಂತಲೇ ಯಾವ್ದನ್ನ ಕರಿತೇವೆ ಅಂತ ಕೇಳಿ. ಆಮೇಲೆ ಸಮುದ್ರದ ಒಂದು ದೇವತೆ ಅಂತಲೇ ಯಾವ್ದನ್ನ ಕರಿತೇವೆ ಅಂತ ಕೇಳಿ. ಸೊ ಈ ತರ ಕ್ವಶನ್ಸ್ ಗಳನ್ನ ಅಗ್ನಿವೀರ್ ಅಷ್ಟೇ ಅಲ್ಲ, RRB ಅನ್ನುವಂತ RRB, LP ಆಗಿರ್ಬೋದು, NTPC ಗಳಲ್ಲಿ ಬಹಳಷ್ಟು ಬಾರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಕೆಂಪು ಗ್ರಹ, ಹೌದಾ, ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೀಲಾಗ್ತದೆ? ಹೌದಾ, ನೋಡ್ರಿ, ಆಪ್ಷನ್ ಎ ವೆನಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಜುಪಿಟರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಮಾರ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಶನಿ ಅಂತ ಕೊಟ್ಟಿದ್ದಾರೆ. ಸೊ ನನ್ ಈ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಯಾವ ಗ್ರಹವನ್ನ ಕೆಂಪು ಗ್ರಹ ಅಂತಲೇ ಕರೀತಾರೆ ಅಂತ ಕೇಳಿದಾರೆ. ಸೊ ಪ್ರತಿಯೊಂದು ಆಪ್ಷನ್ ನ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ, ಶುಕ್ರ ಗ್ರಹವನ್ನ ಬಹಳಷ್ಟು ಹೆಸರಿನಿಂದ ಕರೀತಾರೆ. ಹೊಳೆಯುವ ನಕ್ಷತ್ರ ಅಂತ ಕರೀತಾರೆ, ಅದೇ ರೀತಿಯಾಗಿ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ, ಮುಂಜಾನೆಯ ನಕ್ಷತ್ರ ಅಂತ ಕರಿತೇವೆ, ಅದೇ ರೀತಿಯಾಗಿ ರೈತನ ಮಿತ್ರ ಅಂತ ಕರಿತೇವೆ. ಸೊ ನಾವು ರೈತನ ಮಿತ್ರ ಅಂತ ಎರೆಹುಳು ಅಂತಲೇ ಕರಿತೇವೆ. ಹೌದಾ, ರೈತನ ಮಿತ್ರ ಎಂದು ಕರೆಸಿಕೊಳ್ತಕ್ಕಂತ ಗ್ರಹ ಯಾವುದು ಅಂದ್ರೆ ಇದು ಶುಕ್ರ ಗ್ರಹ ಅಂತ ಕರಿತೇವೆ. ಹೌದಾ, ಸೊ ವೆನಸ್ ಅಂತ ಬಂದಾಗ, ಶುಕ್ರ ಗ್ರಹ ಅಂತ ಬಂದಾಗ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಇಂಪಾರ್ಟೆನ್ಸ್ ಅಂತ ಮಹತ್ವ ಇದೆ. ಸೊ ಒಂದು ಬೆಳ್ಳಿಯ ಚುಕ್ಕಿ ಅಂತ ಕರಿತೇವಿ. ಹೌದಾ, ಅದೇ ರೀತಿಯಾಗಿ ಮುಂಜಾನೆಯ ನಕ್ಷತ್ರ ಅಂತ ಕರಿತೇವಿ, ಮುಂಜಾನೆಯ ನಕ್ಷತ್ರ ಅಂತ ಕರಿತೇವಿ. ಹೌದಾ, ಆಮೇಲೆ ಸಂಜೆಯ ನಕ್ಷತ್ರ ಅಂತ ಕರಿತೇವಿ, ಸಂಜೆಯ ನಕ್ಷತ್ರ ಅಂತ ಕರಿತೇವಿ. ರೈತನ ಮಿತ್ರ ಅಂತಲೇ ಕರಿತೇವಿ, ರೈತನ ಮಿತ್ರ ಅಂತ ಕರಿತೇವಿ. ಅಂಡ್ ಇದನ್ನ ಇನ್ನೊಂದ್ ಏನಪ್ಪಾ ಅಂದ್ರೆ, ಭೂಮಿಗೆ, ಹೌದಾ, ಭೂಮಿ ಮತ್ತು ಶುಕ್ರ ಇವೆರಡನ್ನೂ ಕೂಡಿ ಅವಳಿ ಗ್ರಹ ಅಂತಲೇ ಕರಿತೀವಿ. ಭೂಮಿ ಮತ್ತು ಶುಕ್ರ, ಭೂಮಿ ಮತ್ತು ಶುಕ್ರ ಇದನ್ನ ಏನಂತ ಕರಿತೇವೆ ಅಂದ್ರೆ ಎರಡನ್ನು ಅವಳಿ ಗ್ರಹಗಳಂತ ಕರಿತೇವೆ. ಇದನ್ನ ಕೂಡ ಬಹಳಷ್ಟು ಬಾರಿ ಹೇಳ್ತಕ್ಕಂತಹ ಕ್ವಶನ್. ನೆಕ್ಸ್ಟ್ ಗುರು ಗ್ರಹ. ಹೌದಾ, ಗುರು ಗ್ರಹ ಯಾರ್ ಕಂಡು ಹಿಡಿದ್ರು? ಹೌದಾ, ಅದೇ ರೀತಿಯಾಗಿ ಸೌರ ವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಅಂತಲೇ ನಾವು ಯಾವ್ದನ್ನ ಕರಿತೇವಿ? ಗುರು ಗ್ರಹವನ್ನ ಕರಿತೇವಿ. ಹೌದಾ, ಅಂಡ್ ಇದಾದ ನಂತರ ಶನಿ ಗ್ರಹದ ನೆಕ್ಸ್ಟ್ ಏನಾದ್ರೂ ಒಂದು ಉಪಗ್ರಹಗಳನ್ನ ಹೊಂದಿದೆ ಅಂದ್ರೆ ಅದು ಗುರು ಗ್ರಹ. ಹೌದಾ, ಹಂಗಾದ್ರೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಉಪಗ್ರಹಗಳು ಯಾವುದು ಗುರುಗ್ರಹದಲ್ಲಿ ಅಂದ್ರೆ ಗ್ಯಾನಿಮೇಡ, ಅಯೋ,
ಕ್ಯಾಲಿಸ್ಟ್ರೋ, ಯೂರೋ. ಈ 4 ಉಪಗ್ರಹಗಳು ಏನಪ್ಪಾ ಅಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಉಪಗ್ರಹಗಳು. ಗ್ರಹಗಳೆಲ್ಲ ಉಪಗ್ರಹಗಳು. ಸೊ ಯಾವಾಗಲಾದ್ರೂ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಗುರುಗ್ರಹದ ಉಪಗ್ರಹ ಯಾವುದು ಅಂತೇಳಿ ಕೇಳಿದಾಗ ಸೊ ನೆನ್ಪಿಟ್ಕೊಡ್ರಿ ನೀವು. ಫಸ್ಟ್ ಗ್ಯಾನಿಮೇಡು, ಸೆಕೆಂಡ್ ಕ್ಯಾಲಿಸ್ಟ್ರೋ, ಯೂರೋ, ಮತ್ತೊಂದೇನಪ್ಪಾ ಅಂದ್ರೆ ಐಯೋ. ಈ 4 ಉಪಗ್ರಹಗಳು ಏನಪ್ಪಾ ಅಂದ್ರೆ ಗುರುಗ್ರಹದ ಉಪಗ್ರಹಗಳು ಅಂತಲೇ ನಾವ್ ಏನ್ ಮಾಡ್ತೀವಿ, ಕರಿತೇವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಸ್. ಹೌದಾ, ಮಾರ್ಸ್ ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೇವಿ? ಮಾರ್ಸ್ ಅನ್ನ ನಾವ್ ಏನಂತ ಕರಿತೇವಿ? ಕೆಂಪು ಗ್ರಹ ಅಂತಲೇ ನಾವ್ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ನನ್ನ ಒಂದ್ ಕ್ವಶನ್, ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀಲಿಕ್ಕೆ ಕಾರಣವೇನು? ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಂಗಳ ಗ್ರಹವನ್ನ ಏನಕ್ಕೆ ನಾವು ಕೆಂಪು ಗ್ರಹ ಅಂತ ಕರಿತೇವೆ? ಹೌದಾ, ಸೊ ಈ ಒಂದು ಕ್ವಶನ್ ಅನ್ನ ನನಗೆ ನೀವು ಕಾಮೆಂಟ್ ಮೂಲಕ ನೀವು ನನಗೆ ಏನ್ ಮಾಡ್ಬೇಕು, ತಿಳಿಸ್ಬೇಕು. ಹೌದಾ, ಅದಾದ ನಂತರ ಮಂಗಳ ಗ್ರಹಕ್ಕೆ ಇರ್ತಕ್ಕಂತಹ 2 ಉಪಗ್ರಹಗಳು. ಎಷ್ಟು ಉಪಗ್ರಹ? ಮೇನ್ ಇಂಪಾರ್ಟೆಂಟ್ 2 ಉಪಗ್ರಹಗಳು ಯಾವಪ್ಪ ಅಂದ್ರೆ ಫೋಬೋಸ್ ಮತ್ತು ಡಿಬೋಸ್. ಇವೆರಡು ಏನಪ್ಪಾ ಅಂದ್ರೆ ಮಂಗಳ ಗ್ರಹಕ್ಕೆ ಇರ್ತಕ್ಕಂತಹ ಒಂದು ಉಪಗ್ರಹಗಳಂತ ಕರಿತೇವೆ, ಕೆಂಪು ಗ್ರಹ ಅಂತ ಕರಿತೇವೆ. ಹೌದಾ, ನನ್ನ ಒಂದು ಕ್ವಶನ್ ನಾನು ಆಲ್ರೆಡಿ ನಿಮ್ಗೆ ಕೇಳಿದ್ದೀನಿ. ಸೊ ಅದನ್ನ ನೀವು ನನಗೆ ಕಾಮೆಂಟ್ ಗಳ ಮೂಲಕ ನನಗೆ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ಶನಿ ಗ್ರಹ. ಹೌದಾ, ಶನಿ ಗ್ರಹವನ್ನ ಯಾರು ಕಂಡು ಹಿಡಿದ್ರು? ಹೌದಾ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಕ್ರಿಶ್ಚಿಯನ್ ಹೈಗನ್ರವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಶನಿ ಗ್ರಹವನ್ನ ಏನ್ ಮಾಡ್ತಾರೆ ಅಂದ್ರೆ ಕಂಡು ಹಿಡಿತಾರೆ. ಹಂಗಾದ್ರೆ ಯಾವ ಒಂದು ಗ್ರಹಕ್ಕೆ ಉಂಗುರಗಳನ್ನ ನಾವು ಕಾಣ್ತೀವಿ, ಅದು ಎಷ್ಟು ಉಂಗುರಗಳನ್ನ ಕಾಣ್ತೀವಿ? ನೋಡ್ರಿ, ಶನಿ ಗ್ರಹಕ್ಕೆ ಉಂಗುರಗಳನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಎಷ್ಟು ಉಂಗುರಗಳನ್ನ ಕಾಣ್ತೀವಿ? 3 ಉಂಗುರಗಳನ್ನ ಕಾಣ್ತೀವಿ. ಶನಿ ಗ್ರಹಕ್ಕೆ 3 ಉಂಗುರಗಳನ್ನ ಕಾಣ್ತೀವಿ. ಹೌದಾ, ಹಂಗಾದ್ರೆ ಶನಿ ಗ್ರಹವನ್ನ ಕಂಡು ಹಿಡಿದವರು ಕೇಳ್ತಾರೆ ಎಷ್ಟು ಉಂಗುರಗಳನ್ನ ಹೊಂದಿದೆ ಅಂತ ಕೇಳ್ತಾರೆ. ಅದಾದ ನಂತರ ಉಂಗುರುಗಳ ಮಧ್ಯದ ಒಂದು ವಿಭಾಗವನ್ನ ನಾವು ಏನಂತ ಕರಿತೀವಿ? ಹೌದಾ, ಕ್ಯಾಸಿನಿ ವಿಭಾಜಕ, ಕ್ಯಾಸಿನಿ ಡಿವೈಡರ್ ಅಂತಲೇ ನಾವು ಅದನ್ನ ಕರಿತೇವೆ. ಹೌದಾ, ಆ ಒಂದು ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರತಕ್ಕಂತಹ ಒಂದು ಗ್ರಹ ಯಾವುದು ಅಂದ್ರೆ ಅದು ಶನಿ ಗ್ರಹ ಅಂತ ಕರಿತೀವಿ. ಸೊ ಶನಿ ನೆಕ್ಸ್ಟ್ ಬಂದ್ರೆ ಜುಪಿಟರ್ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಸೊ ಶನಿ ಗ್ರಹ ಏನಪ್ಪಾ ಅಂದ್ರೆ 3 ಉಂಗುರಗಳನ್ನ ಹೊಂದಿದ. ಹೌದಾ, ಅದೇ ರೀತಿಯಾಗಿ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ ಹೈಗನ್ ರವರು ಇರತ್ತೆ ಕರಿತೇವೆ ನಾವು. ಸೊ ಇಷ್ಟು ಏನಪ್ಪಾ ಅಂದ್ರೆ ಗ್ರಹಗಳ ಬಗ್ಗೆ. ಅಂಡ್ ಆಕ್ಚುಲಿ ಇನ್ನೂ ಬಹಳಷ್ಟು ಗ್ರಹಗಳ ಬಗ್ಗೆ ಇದೆ. ಯಾಕಂದ್ರೆ ರೋಮನ್ನರ ಅಧಿದೇವತೆ ಯಾರು ಅಂತ ಕೇಳ್ತಾರೆ. ಅಂಡ್ ಸಮುದ್ರದ ದೇವತೆ ಅಂತ ಯಾರು ಕೇಳ್ತಾರೆ. ಯಾವ ಒಂದು ಗ್ರಹವನ್ನ, ಹೌದಾ, ಮುಂಚೆ 9 ಗ್ರಹ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ. ಈಗ ನಮ್ಗೆ 8 ಗ್ರಹಗಳು, ಮುಂಚೆ 9 ಗ್ರಹ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಯಾವ ಗ್ರಹ ಅಂತಲೇ ಕೇಳ್ತಾರೆ. ಪ್ಲೂಟೋ ಅಂತಲೇ ನಾವು ಪ್ಲೂಟೋ ಅಂತ ಕರಿತೇವೆ. ಯಾರು ಕಂಡು ಹಿಡಿದ್ರು ಪ್ಲೂಟೋವನ್ನ? ಟುಬಾಂಗ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡು ಹಿಡಿತಾರೆ. ಹಂಗಾದ್ರೆ ಯಾವ ಒಂದು ವರ್ಷದಲ್ಲಿ ಅದನ್ನ ತೆಗೆದು ಹಾಕ್ಲಾಗ್ತದೆ ಅಂತ ಕೇಳ್ತಾರೆ. 2006. ಅದು 2006 ವರ್ಗುನು ಕೂಡ ಸೌರವ್ಯೂಹದಲ್ಲಿ ಗ್ರಹಗಳ ಒಂದು ಸ್ಥಾನವನ್ನ ಪಡೆದಿತ್ತು. ಅದು 2006 ನಂತರ ಏನಪ್ಪಾ ಅಂದ್ರೆ ಆ ಒಂದು ಗ್ರಹದ ಸ್ಥಾನವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತೆಗಿತಾರೆ. ಯಾಕಂದ್ರೆ ಅದ್ರ ಚಲನೆಯ ಒಂದು ಸರಿಯಾಗಿ ನಿರ್ಧಾರ ಆಗದೆ ಇರುವ ಕಾರಣದಿಂದ ಅದನ್ನ ಏನ್ ಮಾಡ್ತಾರ ಅಂದ್ರೆ ಪ್ಲೂಟೋವನ್ನ ಆ ಒಂದು ಸ್ಥಾನದಿಂದ, ಗ್ರಹದ ಸ್ಥಾನದಿಂದ ಏನ್ ಮಾಡ್ತಾರೆ ಅಂದ್ರೆ ತೆಗೆದು ಹಾಕ್ತಾರೆ. ಹೌದಾ, ಆಮೇಲೆ ಉಪಗ್ರಹಗಳ ಬಗ್ಗೆ ಕೇಳ್ತಾರೆ. ಭೂಮಿಯ ಉಪಗ್ರಹ ಯಾವುದು? ಹೌದಾ, ಆಮೇಲೆ ಮತ್ತೊಂದು ಕ್ವಶನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬುಧ ಮತ್ತು ಶುಕ್ರಗಳಿಗೆ 2 ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ಸೊ ಯಾವ ಒಂದು ಕಾರಣಕ್ಕೆ ಉಪಗ್ರಹಗಳಿಲ್ಲ? ಸೊ ಯಾಕಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ ಏನಿರ್ತದೆ ಅಂದ್ರೆ ಇರೋದಿಲ್ಲ. ಎಲ್ಲಿ ಗುರುತ್ವಾಕರ್ಷಣ ಬಲ ಇರ್ತದೆ ಅಲ್ಲಿ ಉಪಗ್ರಹಗಳು ಕಂಡು ಬರ್ತದೆ. ಆದ್ರೆ ಶುಕ್ರ ಮತ್ತು ಬುಧ ಗ್ರಹ, ಹೌದಾ, ಬುಧ ಗ್ರಹ ಅತ್ಯಂತ ಸಮೀಪ ಗ್ರಹ ಅಂತ ಕರಿತೇವಿ. ಈ ಒಂದು 2 ಗ್ರಹಕ್ಕೆ ಏನಿಲ್ಲಪ್ಪ ಅಂದ್ರೆ ಉಪಗ್ರಹಗಳಿಲ್ಲ ಅಂತ ಕರಿತೇವಿ. ಅದಾದ ನಂತರ ಯುರೇನಸ್ ಬಗ್ಗೆ ಕೇಳ್ತಾರೆ ಕ್ವಶನ್. ಹೌದಾ, ಆಧುನಿಕ ಯುಗದಲ್ಲಿ ಕಂಡು ಬಂದಿರತಕ್ಕಂತಹ ಗ್ರಹ ಯಾವುದು ಅಂತ ಕರಿತೇವಿ. ಯಾವ್ದಪ್ಪ ಅಂದ್ರೆ ಯುರೇನಸ್ ಗ್ರಹವನ್ನ ಕರಿತೇವಿ. ಶೀತ ಗ್ರಹ ಅಂತ ಯಾವ್ದು ಕರಿತೇವಿ? ನೆಪ್ಚೂನ್ ಅನ್ನ ಕರಿತೇವಿ. ಏನಕ್ಕೆ ಅದು ಶೀತ ಅಂದ್ರೆ ಸೂರ್ಯನಿಂದ ಅತ್ಯಂತ ದೂರವಾಗಿರ್ತಕ್ಕಂಥ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್ ಅಂತ ಕರಿತೀವಿ. ಸಮೀಪವಾಗಿರ್ತಕ್ಕಂಥ ಗ್ರಹ ಯಾವ್ದಪ್ಪ ಅಂದ್ರೆ ಬುಧ ಗ್ರಹ ಅಂತ ಕರಿತೀವಿ. ಅಂಡ್ ಮತ್ತೊಂದೇನಪ್ಪಾ ಅಂದ್ರೆ ಕೇವಲ 85ರಿಂದ 86 ಒಂದು ದಿನಗಳವರೆಗೆ ಮಾತ್ರ ಅಷ್ಟು ಒಂದು ದಿನಗಳಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಸೂರ್ಯನನ್ನ ಸುತ್ತಿ ಬರ್ತದೆ. ಹೌದಾ, ಅದರ ಒಂದು ರೀತಿಯಾಗಿ ಈ ಒಂದು ಬುಧ ಗ್ರಹವನ್ನ ಸಮೀಪದ ಗ್ರಹ
ಅನ್ನೋದ್ರ ಜೊತೆಗೆ ವಿಲ್ವೋದ್ ವಿಶ್ ಅಂತಲೇ ಏನ್ ಮಾಡ್ತಾರಂದ್ರೆ ಈ ಒಂದು ಬುಧ ಗ್ರಹವನ್ನ ಕರೀತಾರೆ. ಸೊ ಪಾಯಿಂಟ್ಸ್ ಗಳನ್ನ ಮಾಡ್ಕೊಡ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಗ್ರಹಗಳು ಕೇವಲ ಜಿಯೋಗ್ರಫಿನಲ್ಲಿ ಅಷ್ಟೇ ಕೇಳೋದಿಲ್ಲ ಕ್ವಶನ್ಸ್, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಸೈನ್ಸ್ ಸಬ್ಜೆಕ್ಟ್. ಹೌದಾ? ಸೊ ನೆಕ್ಸ್ಟ್ ಕ್ವಶನ್, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಸೊ ಆಪ್ಷನ್ ಎ ಯಕೃತಿ, ಆಪ್ಷನ್ ಬಿ ಬ್ರೇನ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಸ್ಕಿನ್. ಸೊ ನೋಡ್ರಿ ಇಲ್ಲಿ ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ ಹುಡುಗರು ಏನ್ ಮಾಡ್ಬಿಡ್ತೀರಿ ನೀವು ಅಂದ್ರೆ ಒಮ್ಮೆ ಡೈರೆಕ್ಟ್ ಆಗಿ ಇದ ಆಪ್ಷನ್ ಅನ್ನ ಹಾಕ್ಬಿಡ್ತೀರಿ. ಸೊ ಅಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಗಮನ ಕೊಡ್ರಿ. ಮಾನವನ ದೇಹದ ಅತಿ ದೊಡ್ಡ ಅಂಗ, ಅವ್ರು ಅತಿ ದೊಡ್ಡ ಗ್ರಂಥಿ ಕೇಳಿಲ್ಲ ರೀ. ಅತಿ ದೊಡ್ಡ ಗ್ರಂಥಿ ಕೇಳಿದ್ರಂದ್ರೆ ನಾವ್ ಏನ್ ಮಾಡ್ಬೇಕು? ಯಕೃತಿಯನ್ನ ಹಾಕ್ಬೇಕು. ಎರಡನೇ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದ್ರೆ ಮೆದುಜೀರಕ ಅಂಗ, ಮೆದುಜೀರಕ ಗ್ರಂಥಿ ಬರ್ತದೆ. ಹೌದಾ? ಇವು ಗ್ರಂಥಿಗಳಿಗೆ ಸಂಬಂಧಪಟ್ಟಿದ್ದು. ಹಂಗಾದ್ರೆ ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತಲೇ ನಾವು ಯಾವ್ದನ್ನ ಕರಿತೇವಿ? ಸ್ಕಿನ್, ಚರ್ಮವನ್ನ ನಾವು ಏನಂತ ಕರಿತೇವಿ? ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತ ಕರಿತೇವೆ. ಅತಿ ಗಟ್ಟಿಯಾದ ಒಂದು ಭಾಗ ಯಾವ್ದು ಅಂತ ಕರಿತೇವಿ? ಹಲ್ಲಿನ ಎನಾಮೆಲ್, ದವಡೆ ಅಂತ ಅನ್ನೋದಾಗಿರ್ಬೋದು. ಅಂಡ್ ಆಮೇಲೆ ಅತಿ ಚಿಕ್ಕ ಮೂಳೆ ಯಾವ್ದಂತ ಕರಿತೇವಿ. ಹೌದಾ? ಗಟ್ಟಿಯಾಗಿರೋದು ಬೇರೆ, ಉದ್ದವಾಗಿರೋದು ಬೇರೆ. ಗಟ್ಟಿಯಾಗಿರೋದು ಬಂದಾಗ ಹಲ್ಲಿನ ದವಡೆ, ಎನಾಮಲ್ ಅಂತ ಕರಿತೇವಿ. ಅದಾದ ನಂತರ ಅತಿ ಉದ್ದವಾದ ಮೂಳೆ ಅಂತ ಕೇಳಿದಾಗ ಫೀಮರ್, ತೊಡೆ ಮೂಳೆ, ಫೀಮರ್ ಅಂತ ಕರಿತೇವಿ. ಅದಾದ ನಂತರ ಅತಿ ಚಿಕ್ಕ ಮೂಳೆ ಅಂತ ಕೇಳಿದಾಗ ಸ್ಟೆಪ್ಪೀಸ್ ಅಂತ ಕರಿತೇವಿ. ಹೌದಾ? ಕಿವಿಯ ಒಂದು ಮೂಳೆ ಸ್ಟೆಪ್ಪೀಸ್ ಮೂಳೆ ಅಂತ ಕರಿತೇವಿ. ಹೌದಾ? ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದ. ಲಿವರ್, ಹೌದಾ? ಸೊ ಲಿವರ್ ಏನಂತ ಕರಿತೇವಿ? ಅತ್ಯಂತ ದೊಡ್ಡ ಗ್ರಂಥಿ ಅಂತ ಕರಿತೇವಿ. ಹೌದಾ? ಅದಾದ ನಂತರ ಬ್ರೇನ್. ಸೊ ಕಾರ್ಯಚಟುವಟಿಕೆ, ಮಾನವನ ದೇಹದಲ್ಲಿ ಕಾರ್ಯಚಟುವಟಿಕೆ ನಡೆಸ್ತಕ್ಕಂತಹ ಕ್ರಿಯೆ ಯಾರಿಂದ ನಡೀತದಪ್ಪ ಅಂದ್ರೆ ಮೆದುಳು. ಹೌದಾ? ಮೆದುಳು ಮತ್ತು ಬ್ರೇನು, ಇವು ಎರಡು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಭಾಗ, ಒಂದು ಅಂಗ ಅಂತಲೇ ನಾವು ಹೇಳ್ಬಹುದು. ನೆಕ್ಸ್ಟ್ ಸ್ಕಿನ್. ಹೌದಾ? ಚರ್ಮ. ಎಷ್ಟು ಚರ್ಮ ನಮ್ಮ ದೇಹದಲ್ಲಿ ಏಳು ಒಂದು ಪದರನ್ನ ಹೊಂದಿರ್ತದೆ ಅಂತ ಹೇಳ್ತಾರೆ. ಹೌದಾ? ಅದೇ ರೀತಿಯಾಗಿ ಸೊ ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತ ನಾವು ಯಾವ್ದನ್ನ ಕರಿತೇವಿ? ಚರ್ಮವನ್ನ ಕರಿತೇವಿ. ಸೊ ಇದು ನಿಮ್ಮ ಆನ್ಸರ್. ಗುರುತ್ವಾಕರ್ಷಣೆಯನ್ನು ಕಂಡು ಹಿಡಿದವ್ರು ಯಾರು? ಸೊ ಐ ಥಿಂಕ್ ಈ ಕ್ವಶನ್ ಏನ್ ಬಹಳ ಡಿಫಿಕಲ್ಟಿನೂ ಇಲ್ಲ, ಬಿಕಾಸ್ ಲಾಸ್ಟ್ ಕ್ಲಾಸ್ ಆಗಿರ್ಬೋದು, ಫಸ್ಟ್ ಕ್ಲಾಸ್ ನಲ್ಲಿನೂ ಕೂಡ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗುರುತ್ವಾಕರ್ಷಣ ಬಲವನ್ನ ಕಂಡು ಹಿಡಿದವ್ರು ಯಾರು? ಆಲ್ಬರ್ಟ್ ಐನ್ಸ್ಟೀನ್, ಐಸಾಕ್ ನ್ಯೂಟನ್, ಗೆಲಿಲಿಯೋ ಗೆಲಿಲಿ, ಥಾಮಸ್ ಎಡಿಸನ್. ನೋಡ್ರಿ, ಆಲ್ಬರ್ಟ್ ಐನ್ಸ್ಟೀನ್ ಏನ್ ಮಾಡ್ತಾರೆ ಅಂದ್ರೆ ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸ್ತಾರೆ. ಹೌದಾ? ಐಸಾಕ್ ನ್ಯೂಟನ್ ರವರು ಗುರುತ್ವಾಕರ್ಷಣವನ್ನ ಕಂಡು ಹಿಡಿತಾರೆ. ಇದೇ ಒಂದು ಕ್ವಶನ್ ಇನ್ನೊಂದು ರೀತಿಯಾಗಿ ಕೇಳಬಹುದು, ಏನಪ್ಪಾ ಅಂದ್ರೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ತಿಳಿಸಿಕೊಟ್ಟವ್ರು ಯಾರು? ಸೊ ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಅಂದ್ರೆ ನಾವು ಅದನ್ನ ಎಫ್ ಇಸ್ ಈಕ್ವಲ್ ಟು ಜಿ m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆರ್ ಡಿ ಸ್ಕ್ವೇರ್. ಸೊ ಈ ಒಂದು ನಿಯಮವನ್ನ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. ಅದನ್ನು ಕೂಡ ಸರ್ ಐಸಾಕ್ ನ್ಯೂಟನ್ ಅಂತ ಕರಿತೇವಿ. ಹೌದಾ? ಅಂಡ್ ಈ ಜಿಯ ಒಂದು ಬೆಲೆ, ಹೌದಾ? ಜಿ ಅಂದ್ರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೇವಿ, ಗುರುತ್ವಾಕರ್ಷಣಾ ಸ್ಥಿರಾಂಕ ಅಂತ ಕರಿತೇವಿ. ಹೌದಾ? ಯಾರು ಕಂಡು ಹಿಡಿದ್ರು ಅಂತ ಕೇಳ್ತಾರೆ. ಈ ಒಂದು ಜಿ ಅನ್ನ ಯಾರು ಕಂಡು ಹಿಡಿದ್ರು? ಸೊ ಈ ಒಂದು ಜಿ ಅನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್. ಹೆನ್ರಿ ಕ್ಯಾವೆಂಡಿಶ್ ಏನಪ್ಪಾ ಅಂದ್ರೆ ಜಿಯ ಬೆಲೆಯನ್ನು ಕಂಡುಹಿಡಿತಾರೆ. ಜಿಯ ವ್ಯಾಲ್ಯೂ, ಹೌದಾ? ಗುರುತ್ವಾಕರ್ಷಣೆಯ ಒಂದು ವ್ಯಾಲ್ಯೂ ಅಂತ ಕೇಳ್ತೇವಿ, ಮೊತ್ತ ಅಂತ ಕೇಳ್ತೇವಿ. 6.673 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಹೌದಾ? ಇದು ಏನಪ್ಪಾ ಅಂದ್ರೆ ಒಂದು ಗುರುತ್ವಾಕರ್ಷಣ ಒಂದು ಮೊತ್ತ ಅಂತ ಕರಿತೇವಿ. ಹೌದಾ? ಗುರುತ್ವ ಬಲದ ಒಂದು ಮೊತ್ತ ಅಂತ ಕರಿತೇವಿ. ಸೊ ಈ ಜಿ ಮತ್ತೆ ಈ ಜಿಗೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇದು ಭೂ ವೇಗೋತ್ಕರ್ಷ, ಇದು ಏನಪ್ಪಾ ಅಂದ್ರೆ ಗುರುತ್ವ. ಹೌದಾ? ಈ ಭೂ ವೇಗೋತ್ಕರ್ಷದ ಒಂದು SI ಏಕಮಾನ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೇವಿ. ಅಂಡ್ ಇದ್ರದ ಒಂದು SI ಏಕಮಾನ, ಜಿಯೋ ಒಂದು SI ಏಕಮಾನ ಅಂದ್ರೆ ಏನಪ್ಪಾ ಅಂದ್ರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಕರಿತೇವಿ. ಹೌದಾ? ಆಮೇಲೆ ಇದ ಒಂದು SI ಏಕಮಾನ, ಅದ್ರ ವ್ಯಾಲ್ಯೂನು ಬಹಳಷ್ಟು ಇಂಪಾರ್ಟೆಂಟ್. ಅಂಡ್ ಇದರ ಒಂದು SI ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಂಗಾದ್ರೆ ಇದರ ಒಂದು ಮೊತ್ತ ಎಷ್ಟಪ್ಪ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂಡ್ ಇಲ್ಲಿ ಏನ್ ಮಾಡ್ತಕ್ಕಂತ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ನೀವ್ ಏನ್ ಮಾಡ್ತೀರಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಆಪ್ಷನ್ 9.8 ಕೊಡ್ತಾರ, 9.8 ಮೀಟರ್ ಕೊಡ್ತಾರ, 9.8 ಸೆಕೆಂಡ್ ಕೊಡ್ತಾರ, 9.8 ಮೀಟರ್ ಪರ್ ಸೆಕೆಂಡ್ ಕೊಡ್ತಾರ. ಸೊ ನೀವ್ ಏನ್ ಮಾಡ್ತೀರಿ, ಬರೆಯುವಂತ ಒಂದು ಇದ್ರ ಒತ್ತಡದಲ್ಲಿ ಆಗಿರ್ಬಹುದು ಅಥವಾ ಒಂದು ಫಾಸ್ಟ್ ಒಳಗಡೆ ಹೋಗುವಾಗ
ಕೇವಲ 9.8 ಅಷ್ಟ ನೋಡ್ತೀರಿ, ಯೂನಿಟ್ಸ್ ಅನ್ನ ನೀವು ನೋಡೋದಿಲ್ಲ. ಸೊ ಯೂನಿಟ್ಸ್ ಆರ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದ್ಸತಿ ಇದನ್ನ ಬಿಟ್ಟು ಏನ್ ಮಾಡ್ತಾನೆ, 9.8 ಮೀಟರ್ ಪರ್ ಸೆಕೆಂಡ್ ಕೊಡ್ತಾನೆ, 9.8 ಮೀಟರ್ ಅನ್ನು ಕೊಡ್ತಾನೆ. ಸೊ ನೀವೇನ್ ಮಾಡ್ತೀರಿ, ಗಡಿಬಿಡಿ ಒಳಗಡೆ 9.8 ಮೀಟರ್ ಅನ್ನ ಆಪ್ಷನ್ ಚೂಸ್ ಮಾಡ್ತಕ್ಕಂತಹ ಒಂದು ಬಹಳಷ್ಟು ರೀತಿ ನೋಡಿದ್ದೇನೆ ನಾನು. ಯಾಕಂದ್ರೆ 9.8 ಮೀಟರ್ ಬೇರೆ, 9.8 ಮೀಟರ್ ಪರ್ ಸೆಕೆಂಡ್ ಬೇರೆ, 9.8 ಸೆಕೆಂಡ್ ಬೇರೆ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಏನಪ್ಪಾ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಏನಪ್ಪಾ ನಮ್ಮ ಆನ್ಸರ್. ಸೊ ಆನ್ಸರ್ಗಳನ್ನ ಯಾವಾಗ ನೀವು ಚೂಸ್ ಮಾಡ್ತಿರಲ್ಲ, ಕೇರ್ಫುಲ್ ಆಗಿ ಕ್ವಶನ್ ಅನ್ನ ಓದಿ, ಆಪ್ಷನ್ ಅನ್ನ ಒಂದ್ 2 ಬಾರಿ ಕ್ವಶನ್ ಅನ್ನ ಓದ್ಕೊಂಡು ಆಮೇಲೆ ಆಪ್ಷನ್ ಗಳನ್ನ ಚೂಸ್ ಮಾಡ್ತ ಬರಿ. ಸುಮ್ನೆ ಏನ್ ಮಾಡ್ಬೇಡ್ರಿ, ಗಡಿಬಿಡಿ ಒಳಗಡೆ ಕ್ವಶನ್ ಅನ್ನ ಆಪ್ಷನ್ ಅನ್ನ ಹಾಕ್ಲಿಕ್ಕೆ ಹೋಗಿ ಮಿಸ್ಟೇಕ್ ಗಳನ್ನ ಮಾಡ್ಬೇಡ್ರಿ. ಸೊ ನೆಕ್ಸ್ಟ್ ಗೆಲಿಲಿಯೋ ಗೆಲಿಲಿನ ನಿಮ್ಗೆ ಆಲ್ರೆಡಿ ಹೇಳಿನಿ, ದೂರದರ್ಶಕವನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಗೆಲಿಲಿಯೋ ಗೆಲಿಲಿ. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಅನ್ನ ಕಂಡು ಹಿಡಿದಿದ್ದಾರೆ. ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಕವರ್ ಆಗಿರ್ತಕ್ಕಂಥ ಕ್ವಶನ್ಸ್. ಚಲನೆಯಿಂದಾಗಿ ಕಾಯವು ಹೊಂದುವ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಸೊ ಎನರ್ಜಿ ಅಂತ ಬಂದಾಗ ಪ್ರಚನ ಶಕ್ತಿ, ರಾಸಾಯನಿಕ ಶಕ್ತಿ, ಸೌರಶಕ್ತಿ, ಕೈನಾಟಿಕ್ ಎನರ್ಜಿ, ಚಲನ ಶಕ್ತಿ, ಆಮೇಲೆ ವಿಂಡ್ ಎನರ್ಜಿ, ಹೌದಾ, ವಾಯು ಅಂತ ಕರಿತೇವಿ, ಹೌದಾ. ಈ ರೀತಿಯಾಗಿರ್ತಕ್ಕಂಥ ಶಕ್ತಿಯ ಬಗ್ಗೆ ಬಹಳಷ್ಟು ಬಾರಿ ಕ್ವಶನ್ ಕೇಳಿದಾರೆ. ಸೊ ಲಾಸ್ಟ್ ಟೈಮ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಪೊಟೆನ್ಶಿಯಲ್ ಮತ್ತು ಕೈನೆಟಿಕ್ ಎನರ್ಜಿ ಬಗ್ಗೆ, ಹೌದಾ. ಸೊ ಹಂಗಾದ್ರೆ ಚಲನ್ ನಾನು ಹೇಳಿದ್ದೇನಪ್ಪ ಅಂದ್ರೆ ಡ್ಯಾಮ್ ನ ಒಂದು ಉದಾಹರಣೆ ಕೊಟ್ಟಿದ್ದೆ, ಹೌದಾ. ಸೊ ಡ್ಯಾಮ್ ನಲ್ಲಿ ಇರ್ತಕ್ಕಂತಹ ನಿಂತಿರ್ತಕ್ಕಂತಹ ನೀರು ಬಂದ್ಬಿಟ್ಟು ಯಾವ ಒಂದು ಶಕ್ತಿಗೆ ಒಳಪಡ್ತದೆ? ಪ್ರಚನ ಶಕ್ತಿಗೆ ಒಳಪಡ್ತದೆ, ಹೌದಾ. ಅದೇ ರೀತಿಯಾಗಿ ಕೈನಾಟಿಕ್ ಎನರ್ಜಿ ಅಂತೆಲ್ಲ ನಾವು ಯಾವ್ದನ್ನ ಕರಿತೀವಿ? ಯಾವಾಗ ಡ್ಯಾಮ್ ನಲ್ಲಿ ಇರ್ತಕ್ಕಂತಹ ನೀರನ್ನ ನಾವು ಯಾವಾಗ ಬಿಡ್ತೀವಲ್ಲ, ಸೊ ಅದೇನಾಗ್ತದೆ, ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಸ್ಥಾನ ಪಲ್ಲಟ ಆಗ್ತದೆ. ಸೊ ಅವಾಗ ನಾವ್ ಏನಂತ ಕರಿತೇವೆ ಅಂದ್ರೆ ಚಲನ ಶಕ್ತಿ ಅಂತ ಕರಿತೇವೆ, ಹೌದಾ. ಸೊ ಈ ರೀತಿಯಾಗಿ ದಿನನಿತ್ಯ ಜೀವನದ ಮೇಲೆ ಬಹಳಷ್ಟು ಬಾರಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಅಂತ ಹೇಳಿದ್ದೆ, ಹೌದಾ. ನ್ಯೂಟನ್ ನ ಒಂದು ಚಲನಾ ನಿಯಮಗಳ ಮೇಲೆ, ಚಲನೆಯ ನಿಯಮ 3 ನಿಯಮಗಳನ್ನ ಮಂಡಿಸ್ತಾನೆ, ಜಡತ್ವ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒಂದು ಫಾರ್ಮುಲಾ ಮೇಲೆ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತಲೇ ಒಂದು ಫಾರ್ಮುಲಾ ಮೇಲೆ ಮಂಡಿಸ್ತಾನೆ. ಅಂಡ್ ಥರ್ಡ್ ಒನ್, ಕ್ರಿಯೆಗೆ ಮತ್ತು ಪ್ರತಿಕ್ರಿಯೆ ಸಮಾನ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರ್ತದೆ. ಸೊ ಅವರು ನಿಮ್ಮ ನಿಯಮಗಳನ್ನ ಮೇನ್ ಆಗಿ ಕೇಳೋದ್ಕಿಂತನ ಅದೇ ಒಂದು ಕ್ವಶನ್ ಅನ್ನ ನಾ ಅಪ್ಲೈಡ್ ಆಗಿ ಕೇಳ್ತಾನೆ, ಅದು ದಿನನಿತ್ಯ ಜೀವನದಲ್ಲಿ ನಡೆದಿರ್ತಕ್ಕಂಥ. ಬಸ್ ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಡನ್ ಆಗಿ ಮುಂದೆ ಹೆಂಗ್ ಬಾಗ್ತಾನ ಅಂತ ಕೇಳ್ತಾರ. ಆಮೇಲೆ ಬ್ರೇಕ್ ಹಾಕಿದಾಗ ಮಾನವ ಮುಂದ್ ಬಾಗ್ಲಿಕ್ಕೆ ಕಾರಣವೇನು ಅಂತ ಕೇಳ್ತಾನೆ. ಇವೆಲ್ಲ ಅಪ್ಲೈಡ್ ಕ್ವಶನ್. ಬಟ್ ಬಿಹೈಂಡ್ ದಿಸ್ ಸೈಂಟಿಫಿಕ್ ರೀಸನ್ ಕೂಡ ಇರ್ತದೆ. ಆ ಸೈಂಟಿಫಿಕ್ ರೀಸನ್ ಅನ್ನೇ ಏನಪ್ಪಾ ಅಂದ್ರೆ ನಿಯಮಗಳಿಗೆ ಒಳಪಡುತ್ತೆ, ಇಷ್ಟ, ಮತ್ತೇನು ಇಲ್ಲ. ಅಂಡ್ ಗ್ರಹಗಳ ಮೇಲೆ ಕೆಪ್ಲರ್ನ ಒಂದು ಗ್ರಹಗಳ ನಿಯಮವನ್ನ ಕೇಳ್ತಾರೆ, ಹೌದಾ. ಕೆಪ್ಲರ್ನ ಮೊದಲನೆಯ ನಿಯಮ ಯಾವುದು? ಕಕ್ಷೆಯ ನಿಯಮ ಅಂತ ಕರಿತೇವಿ. ಎರಡನೆಯ ನಿಯಮವನ್ನ ಕೇಳ್ತೀವಿ. ಮೂರನೇ ನಿಯಮದ ಬಗ್ಗೆ, ಸಮಯದ ಮೇಲೆ ಒಂದು ನಿಯಮವನ್ನ ಹೇಳ್ಕೊಡ್ತಾನ, ಹೌದಾ. ಸೊ ಈ ರೀತಿಯಾಗಿ ಕೆಪ್ಲರ್ನ ನಿಯಮಗಳ ಮೇಲೇನು ಕೂಡ ಬಹಳಷ್ಟು ಸಾರಿ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಸೊ ಕೆಪ್ಲರ್ ನಿಯಮದ ಬಗ್ಗೆನೂ ಕೂಡ ಸ್ವಲ್ಪ ಕ್ವಶನ್ಸ್ ಗಳನ್ನ ನೋಡ್ಕೊಡ್ರಿ, ಹೌದಾ. ಆಮೇಲೆ ಅವುಗಳ ಫಾರ್ಮುಲಾ, ಸೊ ಪ್ರತಿಯೊಂದು ಸ್ಟೇಟ್ಮೆಂಟ್, ಪ್ರತಿಯೊಂದು ನಿಯಮಕ್ಕೆ ಏನ್ ಮಾಡ್ತಾನಂದ್ರೆ ಫಾರ್ಮುಲಾಗಳನ್ನ ಏನ್ ಮಾಡ್ತಾನೆ ಅಂದ್ರೆ ನಮಗ್ ರಿಪ್ರೆಸೆಂಟ್ ಮಾಡ್ತಿರ್ತಾನೆ. ಸೊ ಆ ಫಾರ್ಮುಲಾಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗದ. ಹಂಗಾದ್ರೆ ಚಲನೆಯಿಂದಾಗಿ, ಚಲನೆ ಅಂತೆಲ್ಲ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಚಲನೆಯಿಂದಾಗಿ ಕಾಯವು ಹೊಂದುವ ಶಕ್ತಿಯನ್ನ ನಾವ್ ಏನಂತ ಕರಿತೇವಿ? ಕೈನೆಟಿಕ್ ಎನರ್ಜಿ ಅಂತಲೇ ಕರಿತೇವಿ. ಸೊ ಇದು ಏನಪ್ಪಾ ಅಂದ್ರೆ ಇದು ಒಂದು ಲಾಸ್ಟ್ ಕ್ವಶನ್ ಅನ್ನ ಒಂದು ಆಪ್ಷನ್ ಆಗ್ಯದ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗಡೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡ್ ಬರ್ತೀವಿ. ಯಾಕಂದ್ರೆ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ಕೂಡ ಬಹಳಷ್ಟು ಬಾರಿ ಕೇಳಿದ್ದಾರೆ. ಬಹಳಷ್ಟು ಏನು ಡಿಫಿಕಲ್ಟಿ ಇರೋದಿಲ್ಲ, ಈಸಿ ಇರ್ತದೆ. ನಿಮಗೆ ಫಾರ್ಮುಲಾದ ಬಗ್ಗೆ ನಾಲೆಜ್ ಇತ್ತು, ಇಫ್ ಯು ಹ್ಯಾವ್ ಅ ನಾಲೆಜ್ ಅಬೌಟ್ ಫಾರ್ಮುಲಾಸ್ ದೆನ್ ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಂದ್ರೂ ಕೂಡ ನೀವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ. ಬಿಕಾಸ್ ಕ್ವಶನ್ ಪೇಪರ್ ಯಾವಾಗ ಬಿಡಿಸ್ತಿರಲ್ಲ ಅವಾಗ ನಿಮ್ಗೆ ಐಡಿಯಾ ಬರ್ತದೆ ಹೌ ಟು ಸಾಲ್ವ್ ದಿ ಕ್ವಶನ್ ಪೇಪರ್ಸ್, ಹೌದಾ. ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು, ಹೌದಾ. ಅದಾದ ನಂತರ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಚೂಸ್ ಮಾಡಬೇಕು. ಎಷ್ಟು ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ಬೇರೆ ಬೇರೆ ಹೊಸದಾಗಿರ್ತಕ್ಕಂಥ ಒಂದೇ ಕ್ವಶನ್ ದ ಟೈಪ್ ಆಫ್ ಕ್ವಶನ್ ಯಾವ ರೀತಿ ಕೇಳ್ತಾನ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗಿರ್ತದೆ. ಯಾಕಂದ್ರೆ ಈ ವರ್ಷದಲ್ಲಿ ಕೇಳ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಇಯರ್ ನಲ್ಲಿ
ಅದು ರಿಪೀಟೆಡ್ ಆಗ್ಬೋದು, ಮೇ ನಾಟ್ ಆಗ್ಲಿಕ್ಕಿರ್ಬೋದು. ಸೊ ಅದಕ್ಕೆ ಡೋಂಟ್ ಹೋಪ್. ಸೊ ಯಾವ್ದ್ರ ಮೇಲೂ ಹೋಪ್ಸ್ ಇಡಬೇಡ್ರಿ. ಸೊ ಏನೇ ಇದ್ರೂ ಫುಲ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಕಲೀರಿ. ಬಿಕಾಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ನಿಮಗೆ ಕಾನ್ಸೆಪ್ಟ್ ತಿಳಿತು ಅಂದ್ರೆ ನೀವು ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಬರ್ತದೆ. ಕ್ವಶನ್ಸ್ ತಿಳಿಲಿಲ್ಲ ಅಥವಾ ಸಾರಿ ಕಾನ್ಸೆಪ್ಟ್ ತಿಳಿಲಿಲ್ಲ ಅಂದ್ರೆ ಯು ಕಾಂಟ್ ಡೂ ಎನಿಥಿಂಗ್. ಸೊ ನೀವೇನ್ ಮಾಡ್ಬೇಕಾಗ್ತದೆ, ಸೊ ಆ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟಿಯನ್ನ ಸಫರ್ ಆಗ್ತೀವಿ. ಸೊ ಇಷ್ಟು ಕ್ವಶನ್ ಅನ್ನ ನಾನು ಏನ್ ಮಾಡಿದೀನಿ ಅಂದ್ರೆ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿದೀನಿ. ಸೊ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕ್ಲಾಸ್ ಅನ್ನ. ಎಷ್ಟು ಕ್ವಶನ್ ಅಪ್ಪ ಅಂದ್ರೆ ಒಂದು 10ರಿಂದ 15 ಕ್ವಶನ್ ಓನ್ಲಿ ಪ್ರಾಬ್ಲಮ್ಸ್. ಶಬ್ದದ ಮೇಲೆ ಆಗಿರಬಹುದು, ಬೆಳಕಿನ ಮೇಲೆ ಆಗಿರಬಹುದು, ಹೌದಾ, ಮತ್ತು ವಿದ್ಯುತ್ ಶಕ್ತಿಯ ಮೇಲೆ ಆಗಿರಬಹುದು, ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಹೌದಾ. SI ಏಕಮಾನದ ಮೇಲೇನು ಒಂದು ಕ್ವಶನ್, ಒಂದು ವಿಡಿಯೋನ ಮಾಡ್ತೀವಿ, ಕೇವಲ SI ಯೂನಿಟ್ ಅಷ್ಟೇ, ಹೌದಾ. ಅದೊಂದು ಲಿಸ್ಟ್ ಮಾಡಿ ಇಟ್ಕೊಂಡ್ ಬಿಡ್ರಿ. SI ಯೂನಿಟ್ ಮೇಲೆ ಕ್ವಶನ್ಸ್ ಗಳನ್ನ, ಡಿಸ್ಕವರೀಸ್ ಮೇಲೆ ಕ್ವಶನ್ಸ್ ಗಳನ್ನ, PH ಗಳ ಮೇಲೆ ಕ್ವಶನ್ಸ್ ಗಳನ್ನ, ಈ ಒಂದು ಲಿಸ್ಟ್ ಗಳ ಮೇಲೆ ನಿಮ್ಗೆ ಒಂದೊಂದೊಂದು ಕ್ವಶನ್ಸ್ ಗಳು ಬರ್ತಾವ. ಅದೇ ರೀತಿಯಾಗಿ ನಾವು ಇಲ್ಲಿ ನಾವು ನೋಡಿದಾಗ ನೆಕ್ಸ್ಟ್ ಇಯರ್ ನಮ್ಮ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ಒಂದು ಬ್ಯಾಚ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಹೌದಾ. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ನ್ಯೂ ಬ್ಯಾಚ್, ಹೌದಾ. ಸ್ಟಾರ್ಟಿಂಗ್ ಫ್ರಮ್ 11th ಜೂನ್ ದಿಂದ ಸ್ಟಾರ್ಟ್ ಆಗ್ತಾ ಇದೆ, ಹೌದಾ. ಮೋರ್ ದೆನ್ 3000 ಸ್ಟೂಡೆಂಟ್, ಇಲ್ಲಿವರೆಗೂ ಕೂಡ 3000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಗಳು ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಆಗಿರೋದು. ಆಮೇಲೆ ಕ್ಲಾಸ್ ಟೈಮಿಂಗ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಅಂಡ್ ಅದಾದ ನಂತರ SSC JD ನಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗಳು 250+ ಸ್ಟೂಡೆಂಟ್ಸ್ ಗಳು ಏನಾಗಿದಾರಪ್ಪ ಅಂದ್ರೆ ಸೆಲೆಕ್ಷನ್ ಆಗಿದ್ದಾರೆ. ಸೊ ಇದರ ಒಂದು ಸದುಪಯೋಗಗಳನ್ನ ಪಡ್ಕೊಡ್ರಿ. ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಕ್ಕಂತ ಪ್ರತಿಯೊಬ್ರು ಟೀಚರ್ಸ್ ಒಂದು ವಿಡಿಯೋನ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹೌದಾ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನ ಕಾಮೆಂಟ್ ಮಾಡ್ರಿ. ನಾನು ಕೇಳಿರ್ತಕ್ಕಂಥ ಕ್ವಶನ್ ಅನ್ನ ಆನ್ಸರ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ಥ್ಯಾಂಕ್ ಯು ಎವ್ರಿ ಒನ್.